Hello dear students, welcome to Sing Style of Maths. ಸೊ ನಾವು ಎಕ್ಸಸೈಸ್ 7.3ನ ಡಿಸ್ಕಸ್ ಮಾಡ್ತಾ ಇದ್ವಿ ರೈಟ್. ಅದರಲ್ಲಿ ಎಷ್ಟು ಕ್ವೆಶನ್ ನಂಬರ್ 12ವರೆಗೂ ಮುಗ್ದಿತ್ತು. ಸೊ ಇನ್ ಟುಡೇಸ್ ಕ್ಲಾಸ್ ವಿಲ್ ಕಂಪ್ಲೀಟ್ ದಿಸ್ ಎಕ್ಸಸೈಸ್. ಓಕೆ, ಯಾರಾದರೂ ಪ್ರೀವಿಯಸ್ ಲೆಕ್ಚರ್ಸ್ ವಾಚ್ ಮಾಡಿಲ್ಲ ಅಂದರೆ ಇಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಪ್ಲೀಸ್ ಹೋಗ್ಬಿಟ್ಟು ಆ ವಿಡಿಯೋಸ್ನ ಆರ್ಡರ್ ವೈಸ್ ವಾಚ್ ಮಾಡಿ. ಓಕೆ, ಇಂಟಿಗ್ರೇಷನ್ ಕಂಪ್ಲೀಟ್ ಚಾಪ್ಟರ್ನ ಆರ್ಡರ್ ವೈಸ್ ನಾನು ಮಾಡ್ತಾ ಹೋಗ್ತಾ ಇದ್ದೀನಲ್ಲ, ಅದೇ ರೀತಿಯಲ್ಲಿ ವಾಚ್ ಮಾಡಿ, ಸೊ ದಟ್ ಯು ವಿಲ್ ಫೈಂಡ್ ಎ ಬೆಟರ್ ಕನೆಕ್ಷನ್. ಓಕೆ, ಆ ಲಿಂಕ್ ನಾನು ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಫಸ್ಟ್ ಕಾಮೆಂಟ್ ಯಾವುದಿರುತ್ತಲ್ಲ ಅಲ್ಲಿ ಪಿನ್ ಆಗಿರುತ್ತೆ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಯು ವಿಲ್ ಗೆಟ್ ದ ಪ್ಲೇ ಲಿಸ್ಟ್ ಆ್ಯಂಡ್ ಆಲ್ ದ ಲೆಕ್ಚರ್ಸ್ ರಿಗಾರ್ಡಿಂಗ್ ದಿಸ್ ಚಾಪ್ಟರ್. ಓಕೆ ರೈಟ್, ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಕಮಿಂಗ್ ಟು ಕ್ವೆಶನ್ ನಂಬರ್ 13. ಅಬ್ಸರ್ವ್ ಮಾಡಿ, ಕ್ವೆಶನ್ ನಂಬರ್ 13 ಏನು ಕೊಟ್ಟಿದ್ದಾರೆ? cos 2x ಮೈನಸ್ ಕಾಸ್ 2 ಆಲ್ಫಾ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಆಲ್ಫಾ. ರೈಟ್, ಏನು ಮಾಡಬೇಕು? ಫೈಂಡ್ ದ ಇಂಟೆಗ್ರಲ್, ಅಂದರೆ ಇಂಟಿಗ್ರೇಟ್ ಮಾಡಿ ಅಂತ, ಸಿಂಪಲ್ ಲ್ಯಾಂಗ್ವೇಜ್. ಎಸ್ ಆರ್ ನೋ? ರೈಟ್, ಸೊ ಹೌ ಟು ಡೂ ದಿಸ್ ಒನ್? ಹೌ ಟು ಡೂ? ವೆನ್ ಯು ಥಿಂಕ್ ಆಫ್ ಇಟ್, ಹೌ ಕ್ಯಾನ್ ಯು ಸಾಲ್ವ್ ಇಟ್? ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ, ಡಿನಾಮಿನೇಟರಲ್ಲಿ ಏನಿದೆ ಹೇಳಿ? ಕಾಸ್ ಎಕ್ಸ್ ಮೈನಸ್ ಕಾಸ್ ಆಲ್ಫಾ ಇದೆ. ನ್ಯೂಮರೇಟರಲ್ಲಿ ಏನಿದೆ? ಕಾಸ್ 2x ಮೈನಸ್ ಕಾಸ್ 2 ಆಲ್ಫಾ ಇದೆ. ಹೌದಲ್ಲ? ಸೊ ಎಲ್ಲೋ ಒಂದು ಕಡೆ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನಾದರೂ ಕ್ಯಾನ್ಸಲ್ ಔಟ್ ಆಗುತ್ತೆ ಅಂತ ಅನಿಸುತ್ತೆ. ಹೌದಲ್ಲ? ಸೊ ಹೌ ಟು ಡೂ ದಟ್ ಒನ್? ಸಿಂಪಲ್. ಅಬ್ಸರ್ವ್ ಮಾಡಿ, ಇಲ್ಲಿ ಡಿನಾಮಿನೇಟರಲ್ಲಿ ಇನ್ ಟರ್ಮ್ಸ್ ಆಫ್ ಕಾಸ್ ಇರೋದ್ರಿಂದ ನಾವು ಕಾಸ್ 2x ಫಾರ್ಮುಲಾನ ಇನ್ ಟರ್ಮ್ಸ್ ಆಫ್ ಕಾಸ್ ಯಾವುದಿದೆ ಅಂತ ನೆನ್ಪು ಮಾಡ್ಕೊಳ್ಳಿ. ಅದನ್ನೇ ನಾವು ಸಬ್ಸ್ಟಿಟ್ಯೂಟ್ ಮಾಡೋದೀಗ. ಹೇಗೆ ಅಂತ ಅಂದರೆ, ಲೆಟ್ ಮಿ ಟೆಲ್ ಯು. ಕಾಸ್ 2xಗೆ ತುಂಬ ಫಾರ್ಮುಲಾ ಇದ್ದಾವೆ, ಆದರೆ ನನಗಿಲ್ಲಿ ಡಿನಾಮಿನೇಟರಲ್ಲಿ ಕ್ಯಾನ್ಸಲ್ ಆಗೋ ಥರ ನಾನು ನೋಡ್ಕೊತಿದ್ದೀನಿ. ಸೊ ಡಿನಾಮಿನೇಟರಲ್ಲಿ ನಾನು ಅಬ್ಸರ್ವ್ ಮಾಡಿದ್ರೆ ಕಾಸ್ ಎಕ್ಸ್ ಮೈನಸ್ ಕಾಸ್ ಆಲ್ಫಾ ಅಂದರೆ ಇನ್ ಟರ್ಮ್ಸ್ ಆಫ್ ಕಾಸೇ ಇದೆ. ಸೊ ದಟ್ ಮೀನ್ಸ್ ನಾನು ಕಾಸ್ 2x ಫಾರ್ಮುಲಾ ಇದಾವಲ್ಲ, 4 ಫಾರ್ಮುಲಾ ಇದೆ. ಹೌದಲ್ಲ? 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಅಥವಾ ತೀಟಾ, 2 ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 1 ಕಾಸ್ ಸ್ಕ್ವೇರ್ ತೀಟಾ ಮೈನಸ್ ಸೈನ್ ಸ್ಕ್ವೇರ್, ರೈಟ್? ದೆನ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್. ಹೌದಲ್ಲ? ಸೊ ಅದರಲ್ಲಿ ನನಗೆ ಇನ್ ಟರ್ಮ್ಸ್ ಆಫ್ ಕಾಸ್ ಅಂದರೆ ಯಾವ್ದು ಗೊತ್ತಿದೆ? 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಮೈನಸ್ ಕಾಸ್ 2 ಆಲ್ಫಾ. ಇನ್ ಟರ್ಮ್ಸ್ ಆಫ್ ಆಲ್ಫಾ ಇದ್ದರೆ 2 ಕಾಸ್ ಸ್ಕ್ವೇರ್ ಆಲ್ಫಾ ಮೈನಸ್ 1. ಬಟ್ ಮೈನಸ್ ಇದ್ರೆ ಬ್ರ್ಯಾಕೆಟ್ ಹಾಕ್ತಿವಿ ತಾನೆ, ಆ ಬ್ರ್ಯಾಕೆಟಿಂದ ಹೊರಗಡೆ ರಿಮೂವ್ ಮಾಡಿದಾಗ ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಅದಕ್ಕೆ ಇದೇನಾಗುತ್ತೆ? ಪ್ಲಸ್ ಆಗುತ್ತೆ. ಐ ಹೋಪ್ ಸೊ ಅರ್ಥ ಆಗಿದೆ. ನಾನು ಸ್ಟೆಪ್ ಡೈರೆಕ್ಟಾಗಿ ಬರ್ತಿದ್ದೀನಿ. ಓಕೆ, ಇಲ್ಲಿ ಆ್ಯಕ್ಚುಲಿ ಬ್ರ್ಯಾಕೆಟ್ ಬರುತ್ತೆ, ಬ್ರ್ಯಾಕೆಟಿಂದ ಹೊರಗೆ ತೆಗಿಬೇಕಾದ್ರೆ ಈ ಮೈನಸ್ಸು ಇಲ್ಲಿರೋ ಮೈನಸ್ಸಿಗೆ ಮಲ್ಟಿಪ್ಲೈ ಆಗಿಬಿಟ್ಟು ಪ್ಲಸ್ ಸಿಗುತ್ತೆ. ನಾವು ಮೈನಸ್ 1 ಪ್ಲಸ್ 1 ಏನಾಯಿತು? ಕ್ಯಾನ್ಸಲ್ ಔಟ್. ಸೊ ನಿಮಗೇನು ಸಿಗುತ್ತೆ ಈಗ ಅಂತಂದರೆ, 2 ಕಾಮನ್ ತೊಗೊಳ್ಳಿ. 2 ಕಾಮನ್ ತೆಗೆದ್ರೆ ವಾಟ್ ವಿಲ್ ಯು ಗೆಟ್? ಎಸ್, ವೆನ್ ಯು ಟೇಕ್ 2 ಕಾಮನ್ ಯು ವಿಲ್ ಗೆಟ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಆಲ್ಫಾ, ಕರೆಕ್ಟಾ? ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಆಲ್ಫಾ. ನಾವು ಯು ಸಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಬಂತು ತಾನೆ. ಸೊ ಏನು ಬರಿಬೋದು ಇದನ್ನು? ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಎಸ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದೆ ನಮಗೆ. ಓಕೆ, ಕಾಸ್ ಎಕ್ಸ್ ಮೈನಸ್ ಕಾಸ್ ಆಲ್ಫಾ. ಸೊ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಲ್ಲ, ಒಂದು ಇಲ್ಲಿ ಕ್ಯಾನ್ಸಲ್ ಔಟ್ ಆಗುತ್ತೆ. ಉಳಿಯೋದೇನು ನಿಮ್ಮ ಹತ್ರ? ವಿಚ್ ಈಸ್ ಈಕ್ವಲ್ ಟು 2 ಇಂಟು ಕಾಸ್ ಎಕ್ಸ್ ಪ್ಲಸ್ ಕಾಸ್ ಆಲ್ಫಾ. ಇಷ್ಟಿಗೆ ನಿಲ್ಸಂಗಿಲ್ಲ, ಅವ್ರು ಆ್ಯಕ್ಚುಲಿ ಹೇಳಿರೋದೇನು? ಇಂಟಿಗ್ರೇಟ್ ಮಾಡಕ್ಕೆ ತಾನೆ. ಸೊ ದಟ್ ಮೀನ್ಸ್ ವಾಟ್? ಇಲ್ಲಿ ನಾವು ಫಸ್ಟ್ ಏನು ಮಾಡ್ತಾ ಇದ್ದೀವಿ ಅಂದರೆ, ಇಂಟಿಗ್ರೇಷನಿಗೆ ಸಿಂಪಲ್ ಆಗಂಗೆ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನು ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡಿ ಅಂದರೆ ಹೆಂಗೆ ಮಾಡ್ತೀರಾ? ನಾಟ್ ಪಾಸಿಬಲ್, ರೈಟ್? ಎಲ್ಲ ಕಡೆ ಡಿ ಎಕ್ಸ್ ಇರಬೇಕು, ಇಂಟಿಗ್ರೇಟಿಂಗ್ ಸಿಂಬಲ್ ಇದೆ ಅಂತ ಅಂದರೆ ಡಿ ಎಕ್ಸ್ ಇರಲೇಬೇಕು. ಓಕೆ ರೈಟ್. ಸೊ ಈಗ ಇಂಟಿಗ್ರೇಟ್ ಮಾಡೋಕ್ಕೆ ನಾನು ಹೋದರೆ ಇಟ್ ಈಸ್ ವೆರಿ ಈಸಿ. ಇಯರ್ ಕಾಸ್ ಎಕ್ಸ್ ಇಂದ ಇಂಟಿಗ್ರೇಷನ್ 2 ಕಾನ್ಸ್ಟೆಂಟು ಹೊರಗೆ ಬರುತ್ತೆ. ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ? ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್. ಸೊ ದಿಸ್ ಇಸ್ ಪ್ಲಸ್ ಸೈನ್ ಎಕ್ಸ್. ನೆಕ್ಸ್ಟು ಪ್ಲಸ್ ಕಾಸ್ ಆಲ್ಫಾ, ಯಾವುದೋ ಒಂದು ನಂಬರ್, ಅದು ಎಕ್ಸು ವೈ ಏನಾರ ಇದ್ದರೆ ಆ್ಯಂಗಲ್ಲು, ಬಟ್ ಆಲ್ಫಾ ಬೀಟಾ ಆ ಥರ ಇದ್ದರೆ ಕಾನ್ಸ್ಟೆಂಟ್ ನಂಬರ್. ಸೊ ಅನ್ಲೆಸ್ ದೇ ಮೆನ್ಷನ್, ಅಂದರೆ ಅವ್ರು ಸ್ಪೆಸಿಫೈ ಮಾಡಿಬಿಟ್ಟು ಆಲ್ಫಾ ಈಸ್ ಅನ್ ಆ್ಯಂಗಲ್ ಅಂತ ಹೇಳಿದ್ರೆ ಮಾತ್ರ ಅದು ಏನಾಗುತ್ತೆ, ಏನಂತೀರ ಅದನ್ನು, ಒಂದು ಆ್ಯಂಗಲ್ ಅಂತ ಕನ್ಸಿಡರ್ ಮಾಡ್ತೀರಾ. ಇಲ್ಲ ಅಂತಂದರೆ ಅವ್ರು ಮೆನ್ಷನ್ ಮಾಡಿಲ್ಲ ಅಂದರೆ ಬೈ ಡಿಫಾಲ್ಟ್ ಆಲ್ಫಾ ಬೀಟಾ ಗಾಮಾ ಇವನ್ನೆಲ್ಲ ನೀವೇನು ಮಾಡ್ಕೊತೀರಾ? ಕಾನ್ಸ್ಟೆಂಟಿಗೆ ಕನ್ವರ್ಟ್ ಮಾಡ್ಕೊತೀರಾ, ಅಂದರೆ ಅಸ್ಯೂಮ್ ಮಾಡ್ಕೊತೀರಾ. ಸೊ ಕಾನ್ಸ್ಟೆಂಟ್ ಹೊರಗಡೆ ಬಂದಾಗ ಬರೀ ಇಂಟಿಗ್ರಲ್ ಆಫ್ ಡಿ ಎಕ್ಸ್ ಅಂತಂದರೆ ಏನು ಸಿಗುತ್ತೆ ನಿಮಗೆ? ಎಕ್ಸ್ ಸಿಗುತ್ತೆ. ಸೊ ಎಕ್ಸ್ ಇಂಟು ಕಾಸ್ ಆಲ್ಫಾ ಇಂಟು ಡಿ ಎಕ್ಸ್ ಅಲ್ಲ ಇಲ್ಲಿ, ಸಾರಿ, ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಐ ಹೋಪ್ ಸೊ ಅರ್ಥ ಆಗಿದೆ. ಇದನ್ನು ಬೇಕಿದ್ರೆ ಸ್ಪ್ಲಿಟ್ ಮಾಡಿ ಹೇಳ್ಬೇಕಂದ್ರೆ 2 ಹೊರಗಡೆ ಇದೆ, ಇಂಟಿಗ್ರೇಷನ್ ಆಫ್
ಕಾಸ್ ಎಕ್ಸ್ ಡಿ ಎಕ್ಸ್ ಒಂದು ಸತಿ ಇದೆ, ಪ್ಲಸ್ ಇಂಟಿಗ್ರೇಷನ್ ಆಫ್ ಇಲ್ಲೂ 2 ಹೊರಗಡೆ ಇದೆ, ಆ 2 ಇಲ್ಲಿ ಕಾಮನ್ ತೆಗ್ದಿದ್ದೀನಿ ಅಷ್ಟೇ. ಓಕೆ, ಇಂಟಿಗ್ರೇಷನ್ ಆಫ್ ಕಾಸ್ ಆಲ್ಫಾ ಡಿ ಎಕ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ತಾನೇ ಬೇಕಿರೋದಿಲ್ಲಿ. ಸೊ ಬೇರೆ ಯಾವುದೇ ಇದ್ರೂ ಕೂಡ ಇನ್ ಟರ್ಮ್ಸ್ ಆಫ್ ಆಲ್ಫಾ ಇದೆ ತಾನೇ, ಅದನ್ನು ಹೊರಗೆ ತಗೊಳ್ರಿ. ಸೊ ಆಲ್ಫಾ ಕ್ಯಾನ್ ಬಿ ಎ ಆ್ಯಂಗಲ್, ಬಟ್ ಇಲ್ಲಿ ಇನ್ ಟರ್ಮ್ಸ್ ಆಫ್ ಡಿ ಎಕ್ಸ್ ನಾವು ಮಾಡ್ತಾ ಇರೋದು ಇಂಟಿಗ್ರೇಷನ್, ಹೌದಲ್ಲ. ಸೊ ಹಾಗಾಗಿ ಏನಾಗುತ್ತೆ ಹೇಳಿ, ಇನ್ ಟರ್ಮ್ಸ್ ಆಫ್ ಡಿ ಎಕ್ಸ್ ಅಂತ ಅಂದರೆ ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಅಂದರೆ ಏನಾಗುತ್ತೆ, ಬರೀ ಎಕ್ಸ್ ಅಷ್ಟೇ. ಸೊ ಎಕ್ಸ್ ಇಂಟು ದಟ್ ಕಾಸ್ ಆಲ್ಫಾ, ಈ 2 ಎಲ್ಲೋಯ್ತು ಅಂದರೆ ಇಲ್ಲಿ ಕಾಮನ್ ತೆಗ್ದಿದ್ದೀನಿ, ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಸೊ ದಿಸ್ ಇಸ್ ಯುವರ್ ರಿಕ್ವೈರ್ಡ್ ಆನ್ಸರ್. ಐ ಹೋಪ್ ಸೊ ಅರ್ಥ ಆಗಿದೆ, ರೈಟ್. ಇನ್ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 14 ಏನಿದೆ ಅಬ್ಸರ್ವ್ ಮಾಡಿ. ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ 2x ಇಂಟಿಗ್ರೇಟ್ ಮಾಡಿ ಅಂತ ಹೇಳಿದ್ದಾರೆ, ಹೌದಾ. ಇದನ್ನ ಅಬ್ಸರ್ವ್ ಮಾಡಿ, ನಿಮಗೆ ಎಲ್ಲೂ ಐಡಿಯಾ ಸಿಗಲ್ಲ, ಬಟ್ ಐಡಿಯಾ ಒಂದೇನು ಸಿಗುತ್ತೆ ಅಂತ ಅಂದರೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ, ಈ ಕಡೆನೇ ಬರೆದು ಬಿಡ್ತೀನಿ, ಸಿ ಇಯರ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಬೇರೆ ಯಾವುದು ಐಡಿಯಾ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸೈನ್ 2x ಅಂತೂ ನೋಡಿದ ತಕ್ಷಣ ಗೊತ್ತಾಗುತ್ತಾ. ಸೈನ್ 2x ಅಂತ ಅಂದರೆ ಏನಂತ ಫಾರ್ಮುಲಾ ಫ್ಲ್ಯಾಶ್ ಆಗುತ್ತೆ ತಾನೆ, 2 sin x cos x ಅಂತ. ಈಗ ಬರೀ 2 sin x cos x ಇದ್ದರೆ ನಾನು ಏನು ಬರೀಬಹುದು, ಈಗ ಇಲ್ಲಿ ಬರುತ್ತೆ 2 sin x cos x ಅಂತ ಬರುತ್ತೆ ಈ ಫಾರ್ಮುಲಾ, ಹೌದಲ್ಲ. ಬ್ರೇನಲ್ಲಿ ಇದೇ ನಡಿಬೇಕು ನಿಮಗೆ, ಈ ಥರ ಫ್ಲ್ಯಾಶ್ ಆಗಬೇಕು. ಬಟ್ ಇಲ್ಲಿ 1 ಅಷ್ಟೇ ಬರುತ್ತಿದ್ದು, ಆದರೆ ಬರೀ 1 ಬಂತು ಅಂದರೆ ನೆಕ್ಸ್ಟ್ ಏನು ಮಾಡ್ತೀರಾ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿ ಇನ್ ಟರ್ಮ್ಸ್ ಆಫ್ ಸೈನು ಕಾಸ್ ಅಷ್ಟೇ ಇದ್ದಾಗ 1ಅನ್ನು ನಾನು ಏನಂತ ಬರ್ಕೋಬೋದು, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. ಸಿಂಪಲ್, ಯಾಕಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಎಷ್ಟು, 1. ಯಾಕೆ ಮ್ಯಾಮ್ ಈ ರೀತಿ ಬರ್ಕೋಬೇಕು ಅಂದರೆ, ಇಲ್ಲಿ ಅಬ್ಸರ್ವ್ ಮಾಡಿ 2ab ಫಾರ್ಮ್ಯಾಟಲ್ಲಿ ಇದೆಯಾ, ಹಾಗಂದರೆ ಇಲ್ಲಿ a ಸ್ಕ್ವೇರ್ ಬಿ ಸ್ಕ್ವೇರ್ ಫಾರ್ಮ್ಯಾಟ್ ಬರ್ತಾ ಇದೆ ತಾನೆ. ಮ್ಯಾಮ್ ಹೆಂಗೆ ಗೊತ್ತಾಗುತ್ತೆ ಇದೇ ಬರೀಬೇಕು ಅಂತ ಅಂದರೆ, ಐ ಟೋಲ್ಡ್ ಯು ವಿತ್ ಮಲ್ಟಿಪಲ್ ಪ್ರಾಕ್ಟೀಸ್. ಇನ್ನೂ ಒಂದು, ಯಾವ ಕ್ವಶನ್ಸಲ್ಲಿ ನಿಮಗೆ ಕಾಸು ಸೈನ್ ಜೊತೆಗೆ ಬರ್ತಿದೆಯೋ ಫಸ್ಟು ನೀವು ಯಾವ್ದು ಚೆಕ್ ಮಾಡ್ತಿರೋ ಬಿಡ್ತಿರೋ, ಎಲ್ಲಾದರೂ 1 ಅಂತ ಇದ್ದರೆ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಬರಿಬೋದಲ್ಲ ಅಂತ ಒಂದು ಆಪ್ಷನ್ ನಿಮ್ಮ ಮೈಂಡಲ್ಲಿ ಇರಬೇಕು ಯಾವಾಗಲೂ. ಅದನ್ನು ಚೆಕ್ ಮಾಡಿ, ಅದು ಸೂಟಬಲ್ ಆಗ್ತಾ ಇದೆ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಿ, ಆಗ್ತಿಲ್ಲ ಅಂದರೆ ಮಾಡಬೇಡಿ, ಸಿಂಪಲ್. ಬಟ್ ಯಾವಾಗ ವೆನ್ ದ ಹೋಲ್ ಕ್ವೆಶನ್ ಈಸ್ ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸ್ ಓನ್ಲಿ, ಅಲ್ಲಿ ಜೊತೆಗೆ ಸೀಕೆಂಟು ಐತೆ, ಅದು ಐತೆ, 1 ಇಲ್ಲಿ 1 ಇತ್ತು ಇಂಟು ಇಲ್ಲೆಲ್ಲ ಸೀಕೆಂಟ್ ಇತ್ತಪ್ಪ, ಆವಾಗ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ತಲೆಗೆ ತರಬೇಡಿ, ಅರ್ಥ ಆಯ್ತಲ್ಲ. ಈಗ ಬೇರೆ ಬೇರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದ್ದರೆ ಡೋಂಟ್ ಥಿಂಕ್ ಲೈಕ್ ದ್ಯಾಟ್. ಬಟ್ ಕಾಸ್ ಆ್ಯಂಡ್ ಸೈನ್ ಅಷ್ಟೇ ಇದೆ ಅಂತ ಅಂದರೆ ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ ದಟ್ ಯು ವಿಲ್ ಗೆಟ್ 1 ಆ್ಯಂಡ್ ವಿಚ್ ಮಸ್ಟ್ ಬಿ ಸಬ್ಸ್ಟಿಟ್ಯೂಟೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಈಗ ಅಬ್ಸರ್ವ್ ಮಾಡಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಅಂದರೆ ಫಾರ್ಮುಲಾ ಏನಾಗುತ್ತೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತಾನೆ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಈಗ ಅಬ್ಸರ್ವ್ ಮಾಡಿ ಏನು ಮಾಡ್ಬೋದು, ನಾವೀಗ ಆ್ಯಕ್ಚುಲಿ ಮಾಡ್ತಿರೋದು ಸಬ್ಸ್ಟಿಟ್ಯೂಷನ್ ಮೆಥಡ್ ತಾನೆ. ಸೊ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ, ಸೈನ್ ಎಕ್ಸ್ ಇಂದ ಡಿಫ್ರೆನ್ಸಿಯೇಷನು ಕಾಸ್ ಎಕ್ಸ್, ಕಾಸ್ ಎಕ್ಸ್ ಇಂದ ಡಿಫ್ರೆನ್ಸಿಯೇಷನು ಮೈನಸ್ ಸೈನ್ ಎಕ್ಸ್. ಆನ್ಸರ್ ಸಿಕ್ತಲ್ಲ, ಏನು ಹೇಳಿ, ಪುಟ್ ಟಿ ಈಸ್ ಈಕ್ವಲ್ ಟು ಸೈನ್ ಎಕ್ಸ್, ಆವಾಗ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ಟಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಏನಾಗುತ್ತೆ, ಕಾಸ್ ಎಕ್ಸ್. ಎಸ್ ಆರ್ ನೋ, ಓ ಸಾರಿ ನಾನು ಎಲ್ಲಿಗೆ ಹೋದೆ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಫುಲ್ ತಗೊಳ್ಳಿ. ಸೊ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಎಕ್ಸ್. ಸೊ ಡಿ ಟಿ ಅಷ್ಟೇ ತೊಗೊಂಡ್ರೆ ಏನಾಗುತ್ತೆ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಕರೆಕ್ಟ್ ಇದೆಯಾ, ರೈಟ್. ಸೊ ದಿಸ್ ಹೋಲ್ ವ್ಯಾಲ್ಯೂ, ನ್ಯೂಮರೇಟರ್ ಹೋಲ್ ವ್ಯಾಲ್ಯೂ ಈಸ್ ಕನ್ವರ್ಟೆಡ್ ಟು ಡಿ ಟಿ. ದೆನ್ ಏನು ಸಿಗುತ್ತೆ ನಿಮಗೆ, 1 ಬೈ ಈ ವ್ಯಾಲ್ಯೂ ಟಿ ಅಂತ ಕನ್ಸಿಡರ್ ಮಾಡಿದ್ರ, ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಟಿ ಸ್ಕ್ವೇರ್ ಇಂಟು ಡಿ ಟಿ. ಇದೆಲ್ಲೋಯ್ತು ಮ್ಯಾಮ್ ಅಂತ ಅಂದರೆ ಇಲ್ಲಿ, ಅರ್ಥ ಆಯ್ತಲ್ಲ. ಸಬ್ಸ್ಟಿಟ್ಯೂಷನ್ ಮೆಥಡ್ ನಾನು ಆಲ್ರೆಡಿ ಪ್ರೀವಿಯಸ್ ಲೆಕ್ಚರ್ಸಲ್ಲಿ ಹೇಳಿದ್ದೀನಿ. ಸೊ ಇಂಟಿಗ್ರೇಷನ್ ಆಫ್ 1 ಬೈ ಟಿ ಸ್ಕ್ವೇರ್ ಅಂತ ಅಂದರೆ ಆಲ್ರೆಡಿ ಗೊತ್ತಿದೆ, ಇಟ್ ಈಸ್ ಮೈನಸ್ 1 ಬೈ ಟಿ. ಯಾಕೆ ಅನ್ನೋದನ್ನು ಕೂಡ ಪ್ರೀವಿಯಸ್ ಲೆಕ್ಚರ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ, ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಈಗೇನು ಮಾಡಬೇಕು, ಕೊನೆ ಸ್ಟೆಪ್ಪು ಇಲ್ಲಿಗೆ ನಿಲ್ಲಿಸೋದಲ್ಲ, ಇಲ್ಲಿ ನಿಲ್ಲಿಸಿದ್ರೆ ನೀವು 1 ಮಾರ್ಕ್ಸ್ ಹೋಗುತ್ತೆ, ನೀವು ಸಬ್ಸ್ಟಿಟ್ಯೂಷನ್ ಮಾಡಲೇಬೇಕು. ಮೈನಸ್ 1 ಡಿವೈಡೆಡ್ ಬೈ ಟಿ ಅಂತ ಅಂದರೆ ಏನಾಗುತ್ತೆ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ಗಾಟ್ ಇಟ್. ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್, ರೈಟ್. ಈಸಿ. ಯಾವಾಗ ಈಸಿ ಅಂತ ಅಂದರೆ ಪ್ರಾಕ್ಟೀಸ್ ಜಾಸ್ತಿ ಮಾಡಿದ್ರೆ ಅಷ್ಟೇ. ಸೊ ನಾವು ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡಿ, ಇಂಟಿಗ್ರೇಟ್ ಯಾವುದನ್ನು ಮಾಡಬೇಕು, ಟ್ಯಾನ್ ಕ್ಯೂಬ್ 2x ಸೀಕೆಂಟ್ 2x ಡಿ ಎಕ್ಸ್.
ಅಲ್ಲಿಗೆ ಅಟ್ಲೀಸ್ಟ್ ಇದನ್ನ ನೋಡಿದ ತಕ್ಷಣ ಒಂದು ಐಡಿಯಾ ಬಂತು, ಟ್ಯಾನು ಸೀಕೆಂಟಿನ ಸ್ಟೋರಿ ಅಷ್ಟೇ ನಡೀತಿರೋದು ಇಲ್ಲಿ, ಸೈನ್ ಕಾಸ್ ಏನು ಇಲ್ಲ, ಹೌದಲ್ಲ. ಸೊ ಏನು ಮಾಡ್ಬೋದು, ಇಲ್ಲ ಟಿ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ತಗೋಬೇಕು, ಇಲ್ಲ ಟಿ ಈಸ್ ಈಕ್ವಲ್ ಟು ಸೀಕೆಂಟ್ ತಗೋಬೇಕು. ಎರಡರಲ್ಲಿ ಯಾವ್ದು ತಗೋಬೇಕು ಚೆಕ್ ಮಾಡೋಣ. ಸಿಯರ್ ನಾನು ಟ್ಯಾನ್ ತಗೊಂಡ್ರೆ ಟಿ ಈಸ್ ಈಕ್ವಲ್ ಟು ಟ್ಯಾನ್ 2x ತಗೊಂಡ್ರೆ ನನಗೇನಾಗುತ್ತೆ ಹೇಳಿ, ಟ್ಯಾನ್ ಇಂದು ಡಿಫ್ರೆನ್ಸಿಯೇಷನು ಸೀಕೆಂಟ್ ಸ್ಕ್ವೇರ್ ಬರುತ್ತೆ. ಇಲ್ಲಿ ಸೀಕೆಂಟ್ ಸ್ಕ್ವೇರ್ ಇದೆಯಾ, ಇಲ್ಲ. ಹಾಗಾದರೆ ಟಿ ಈಸ್ ಈಕ್ವಲ್ ಟು ಟ್ಯಾನ್ 2x ಇಂದ ಐಡಿಯಾ ಫ್ಲಾಪ್, ಬಿಟ್ಬಿಡಿ ಅದನ್ನು. ನೆಕ್ಸ್ಟ್ ಟಿ ಈಸ್ ಈಕ್ವಲ್ ಟು ಸೀಕೆಂಟ್ 2x ತಗೊಂತೀನಪ್ಪ. ಸೀಕೆಂಟ್ 2x ತಗೊಂಡ್ರೆ ಏನಾಗುತ್ತೆ, ಸೀಕೆಂಟ್ ಇಂದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಸೀಕೆಂಟ್ 2x ಇಂಟು ಟ್ಯಾನ್ 2x, ಹೌದಲ್ಲ. ಮತ್ತೆ ನೆಕ್ಸ್ಟ್ 2xನ ಡಿಫ್ರೆನ್ಷಿಯೇಟ್ ಮಾಡಿ 2ನು ಬರಿತೀವಿ ಜೊತೆಗೆ, ಬಟ್ ಐ ಆಮ್ ಜಸ್ಟ್ ಗಿವಿಂಗ್ ಆನ್ ಓವರ್ ವ್ಯೂ. ಓಕೆ, ಸೀಕೆಂಟ್ 2xನ ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನನಗೆ ಸಿಗೋದು ಸೀಕೆಂಟ್ ಇಂಟು 10, ಹೌದಲ್ಲ. ಸೊ ಸೀಕೆಂಟ್ ಇಂಟು ಟ್ಯಾನ್ ಸಿಕ್ತು ಅಂತ ಅಂದರೆ 1 ಸೆಕೆಂಡ್ನ ನಾನು ಆಲ್ರೆಡಿ ಟಿ ಬರ್ಕೊಂಡಿದ್ದೀನಿ, ಇನ್ನೂ 1 ಸೆಕೆಂಡ್ ಎಲ್ಲಿಂದ ತರಲಿ, ಡಿ ಟಿ ರಿಪ್ಲೇಸ್ ಮಾಡೋಕ್ಕೆ ಬರೋದಿಲ್ಲ. ಹಂಗಂದ್ರೆ ಅಲ್ಲಿಗೆ ನನಗೆ ಐಡಿಯಾ ಏನು ಸಿಕ್ತು ಅಂದರೆ, ಇಮಿಡಿಯೇಟಾಗೆ ನಾನು ಟಿ ಈಸ್ ಈಕ್ವಲ್ ಟು ಟ್ಯಾನು ಸೀಕೆಂಟು ತಗೊಳಂಗಿಲ್ಲ ಅಂತ. ಹಂಗಂದರೆ ಸ್ವಲ್ಪ ಏನಾರು ಆಲ್ಟ್ರೇಷನ್ ಮಾಡಲೇಬೇಕು. ಆಲ್ಟ್ರೇಷನ್ ಮಾಡೋಣ ಅಂದರೆ ಏನು ಮಾಡೋಣ, ಇದನ್ನಂತೂ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಕ್ಯೂಬ್ ಇದೆಯಾ, ನನಗೆ ಗೊತ್ತಿದೆ ಟ್ಯಾನು ಮತ್ತು ಸೀಕೆಂಟಿಗೆ ರಿಲೇಷನ್ ಇದೆ, ಟ್ಯಾನ್ ಸ್ಕ್ವಯರ್ ಇದ್ದಿದ್ರೆ ರಿಲೇಷನ್ ಇದೆ. ಸೊ ನಾನೇನು ಮಾಡ್ಕೊತೀನಿ, ಸ್ವಲ್ಪ ಚೇಂಜ್ ಮಾಡಿ ಟ್ರೈ ಮಾಡ್ತೀನಿ. ಏನು, ಇದನ್ನು ಟ್ಯಾನ್ ಸ್ಕ್ವಯರ್ 2x ಇಂಟು ಟ್ಯಾನ್ 2x ಬರ್ಕೋಬೋದಲ್ಲ. ಜಸ್ಟ್ ಎಕ್ಸ್ ಕ್ಯೂಬ್ ಇದ್ದರೆ ಎಕ್ಸ್ ಸ್ಕ್ವಯರ್ ಇಂಟು ಎಕ್ಸ್, ಸೇಮ್ ಲೈಕ್ ದಟ್, ಇಂಟು ಸೀಕೆಂಟ್ 2x dx. ಓಕೆ, ಈಗ ಟ್ಯಾನ್ ಸ್ಕ್ವಯರ್ನ ನನಗೆ ಗೊತ್ತಿದೆ, ಟ್ಯಾನ್ ಸ್ಕ್ವಯರ್ ಈಸ್ ವಾಟ್, ಸೀಕೆಂಟ್ ಸ್ಕ್ವಯರ್ 2x ಮೈನಸ್ 1, ಹೌದಾ ಇಲ್ಲ, ಎಸ್ ಆರ್ ನೋ. ಸೊ ಯು ಕ್ಯಾನ್ ರೈಟ್ ಲೈಕ್ ದಿಸ್, ಇಂಟು ಏನು ಉಳಿತು, ನಾನು ಇದನ್ನಷ್ಟೇ ಬರೆದಿರೋದು. ಸೊ ಇದಾಗೆ ಉಳಿದಿದೆ ತಾನೆ, ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಟ್ಯಾನ್ 2x ಸೀಕೆಂಟ್ 2x dx. ಕರೆಕ್ಟ್ ಇದೆ, ರೈಟ್. ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮಲ್ಟಿಪ್ಲೈ ಮಾಡಿದ್ರೆ ನಿಮಗೇನು ಸಿಗುತ್ತೆ ನೋಡಿ, ಇಂಟಿಗ್ರೇಷನ್ ಸೀಕೆಂಟ್ ಸ್ಕ್ವಯರ್ ಇಂಟು ಸೀಕೆಂಟ್ ಅಂದರೆ ಸೀಕೆಂಟ್ ಕ್ಯೂಬ್ ಆಗುತ್ತೆ. ಸಾರಿ, ಸ್ವಲ್ಪ ಥ್ರೋಟ್ ಇಶ್ಯೂ ಇದೆ, ಐ ಆಮ್ ಸೋ ಸಾರಿ. dx ಮೈನಸ್ ಇದು ಟೋಟಲಿ ಮಲ್ಟಿಪ್ಲೈ. ನೆಕ್ಸ್ಟ್ ಮೈನಸ್ 1 ಇಂಟು ಇದಂದರೆ ಏನಾಗುತ್ತೆ, ಟ್ಯಾನ್ 2x ಸೀಕೆಂಟ್ 2x dx. ಕರೆಕ್ಟ್ ಇದೆಯಾ, ರೈಟ್. ಇದರಿಂದ ಡೈರೆಕ್ಟ್ ಇಂಟಿಗ್ರೇಷನ್ನು, ಯಾಕೆ ಸೀಕೆಂಟಿಂದ ಫಾರ್ಮುಲಾ ಏನು, ಸೀಕೆಂಟ್ ಇದು ಇಂಟು ಟ್ಯಾನ್, ಬಟ್ ಇಲ್ಲಿ 2x ಇದೆ. ಸೊ ಹಾಗಾಗಿ ಏನು ಮಾಡ್ತೀರಾ, ಡಿನಾಮಿನೇಟರಲ್ಲಿ 2 ಬರುತ್ತೆ. ನೀವು ಇದನ್ನೂ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ ಅಂದರೆ ಪುಟ್ ಟಿ ಈಸ್ ಈಕ್ವಲ್ ಟು 2x ಅಂತ ತಗೊಳ್ರಿ, ಟ್ಯಾನ್ ಟಿ ಸೀಕೆಂಟ್ ಟಿ, ಯು ವಿಲ್ ಗೆಟ್ ದ ಆನ್ಸರ್ ಸೀಕೆಂಟ್ ಟಿ, ಆ್ಯಂಡ್ ಡಿ ಎಕ್ಸ್ ಜಾಗದಾಗೆ ಡಿ ಟಿ ಬೈ 2, ಸೊ ದೇರ್ ಫೋರ್ ಟಿ ಬೈ 2, ದೆನ್ ಯು ವಿಲ್ ರೈಟ್ ಅಗೇನ್ ಸೀಕೆಂಟ್ ಟಿ ಬೈ 2 ಬರುತ್ತೆ. ಟಿ ಜಾಗದಲ್ಲಿ 2x, ಅಷ್ಟೊಂದೆಲ್ಲ ರಾಮಾಯಣ ಬೇಡ, ತೀರಾ ಆ ಲೆವೆಲ್ ಸಬ್ಸ್ಟಿಟ್ಯೂಷನ್ ಏನಲ್ಲ ಇದು. ಓಕೆ, ಸೊ ಇದನ್ನು ನೀವು ಡೈರೆಕ್ಟಾಗಿ ಏನು ಬರಿಬೋದು ಹೇಳಿ, ಇದ್ರದ್ದು ಇನ್ನೇನು ಆನ್ಸರ್ ಡೈರೆಕ್ಟಾಗಿ ಬರಿಬೋದು. ವಾಟ್ ಈಸ್ ದ ಆನ್ಸರ್, ಮೈನಸ್ ಸೀಕೆಂಟ್ 2x, ಸೀಕೆಂಟ್ನ ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಸಿಗುತ್ತೆ, ಬಟ್ 2x ಇದೆ, ಸೊ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಂಟು 2ನೂ ಸಿಗುತ್ತೆ. ಅಲ್ಲಿ 2 ಇಲ್ಲ ಅಂತಂದರೆ ನಾನೇನು ನೋಡೋಕ್ಕಿಲ್ಲಿ ಬೈ 2 ಬರ್ಕೋಬೇಕು, ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಇದು ಆಲ್ರೆಡಿ ಫಸ್ಟ್ ಕ್ಲಾಸಲ್ಲೇ ಕಲ್ತಿದ್ದೀರ ಇದನ್ನೆಲ್ಲ. ಡೈರೆಕ್ಟ್ಲಿ ಆ್ಯಂಟಿ ಡೆರಿವೇಟಿವ್ ಹೆಂಗೆ ಗೆಸ್ ಮಾಡೋದು ಅಂತ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದ್ರೆ ಗೆಸ್ ಮಾಡ್ಬೋದು ಡೈರೆಕ್ಟ್ಲಿ. ನೆಕ್ಸ್ಟ್ ಕಮ್ ಟು ದಿಸ್ ಒನ್. ನೌ ಯು ಅಬ್ಸರ್ವ್, ಇಲ್ಲಿ ನಾನು ಟ್ಯಾನ್ ತೊಗೊಂಡ್ರೆ ಏನಾಗುತ್ತೆ ಹೇಳಿ, ಸೀಕೆಂಟ್ ಸ್ಕ್ವಯರ್ 2x ಇಂಟು dx ಹೋಗುತ್ತೆ, ಬಟ್ ಇನ್ನೂ ಒಂದು ಸೀಕೆಂಟ್ ಉಳಿಯುತ್ತೆ ತಾನೆ. ಸೊ ಐ ಕೆನಾಟ್ ಟೇಕ್ ಟ್ಯಾನ್. ನಾವು ಐ ವಿಲ್ ಟೇಕ್ ಹಿಯರ್, ಇದರಲ್ಲಿ ಇಲ್ಲಿ ಆ್ಯಕ್ಚುಲಿ ಮಿಡ್ಲಲ್ಲಿ ಬರೀಬೇಕು, ಪುಟ್ ಟಿ ಈಸ್ ಈಕ್ವಲ್ ಟು ಸೀಕೆಂಟ್ 2x ಇನ್ ಫಸ್ಟ್ ಇಂಟೆಗ್ರಲ್ ಅಂತ ಅಂದರೆ 2 ಇಂಟೆಗ್ರಲ್ ಇದಾವಲ್ಲ, 1, 2, ಇದರಲ್ಲಿ ಫಸ್ಟಲ್ಲಿ ಮಾತ್ರ ಹಾಕಿ. ಸೊ ಡಿ ಟಿ ಏನು ಸಿಗುತ್ತೆ ಹೇಳಿ, ಸೀಕೆಂಟ್ 2x ಇಂಟು ಟ್ಯಾನ್ 2x ಇಂಟು dx, ಹೌದಾ. ಸೊ ಇಲ್ಲಿ 3 ಇದೆ, 3 ಟೈಮ್ ಇದೆ ಸೀಕೆಂಟ್ 2x, 3ರಲ್ಲಿ 1 ಸತಿ ಇಲ್ಲಿಗೆ ಹೋಯ್ತು ಅಂತ ಅರ್ಥ. ಸೊ ವಾಟ್ ವಿಲ್ ಬಿ ದಿಸ್ ವಿಲ್ ಬಿ ಆ್ಯಕ್ಚುಲಿ ಸೀಕೆಂಟ್ ಸ್ಕ್ವಯರ್ 2x, ಇದನ್ನು ಈ ರೀತಿ ನೀವು ನೋಡ್ಕೊಳ್ಳಿ, ಸೀಕೆಂಟ್ 2x ಟ್ಯಾನ್ 2x dx. ಕ್ಯೂಬ್ ಇತ್ತಲ್ಲ, 2 ಸತಿ ಇಲ್ಲಿದೆ, 1 ಸತಿ, ಇದು ಟೋಟಲ್ ವ್ಯಾಲ್ಯೂ ಇದೆಯಲ್ಲ, ದಿಸ್ ಹೋಲ್ ವ್ಯಾಲ್ಯೂ, ಎಸ್ ದಿಸ್ ಹೋಲ್ ವ್ಯಾಲ್ಯೂ, ದಿಸ್ ಗೆಟ್ಸ್ ಕನ್ವರ್ಟೆಡ್ ಟು ಡಿ ಟಿ. ದೆನ್ ವಾಟ್ ಹ್ಯಾಪನ್ಸ್ ಹಿಯರ್, ಯು ವಿಲ್ ಗೆಟ್ ಇಂಟಿಗ್ರೇಷನ್ ಆಫ್ ಟಿ ಸ್ಕ್ವಯರ್, ಓಕೆ, ಡಿ ಟಿ ಪ್ಲಸ್ ಇಲ್ಲಿ ಇನ್ನೊಂದೇನು ಸಿಗುತ್ತೆ ನೋಡಿ, ಇಂಟು 2ನೂ ಸಿಗುತ್ತೆ ತಾನೆ, ಇಂಟು 2. ಸೊ ದಟ್ ಈಸ್ ನಥಿಂಗ್ ಬಟ್ ಇಂಟು ಇಲ್ಲಿ ಏನು ಆಗುತ್ತೆ, ಡಿ ಟಿ ಬೈ 2 ಆಗುತ್ತೆ, ಮೈನಸ್ ಇದಂತೂ ನಿಮಗೇನೇನು ಆ್ಯಸ್ ಇಟ್ ಈಸ್ ಡೈರೆಕ್ಟ್ ಬಂದುಬಿಟ್ಟಿದೆ, ಅದನ್ನು ಹಾಗೆ ಬರ್ಕೊಳ್ಳಿ. ಸೊ ಇಂಟಿಗ್ರೇಷನ್ ಆಫ್ ಟಿ ಸ್ಕ್ವೇರ್ ಏನಾಗುತ್ತೆ, 1/2 ಹೊರಗೆ ತೆಗೀರಿ, ಟಿ ಸ್ಕ್ವೇರ್ ಡಿ ಟಿ, ಇಂಟಿಗ್ರೇಷನ್ ಟಿ ಕ್ಯೂಬ್ ಬೈ 3 ಮೈನಸ್ ಸೀಕೆಂಟ್ 2x ಬೈ 2 ಪ್ಲಸ್ ಸಿ.
3 2s 6, ಸೊ ದೇರ್ ಫೋರ್ 1/6. ಟಿ ಕ್ಯೂಬ್, ಟಿ ಅಂತಂದರೆ ಏನು ತೊಗೊಂಡಿದ್ದೀನಿ, ಸೀಕೆಂಟ್ ತಾನೆ. ಸೊ ಸೀಕೆಂಟ್ ಕ್ಯೂಬ್ 2x ಹಿಂಗಾದರೂ ತೊಗೊಳ್ಳಿ, ಅಥವಾ ಹೋಲ್ ಕ್ಯೂಬ್ ಬರಿತೀರಾ ಅನ್ನೋ ನೀವು ಬಿಟ್ಟಿದ್ದು, ಬಟ್ ಇಲ್ಲಿ ಕ್ಯೂಬ್ ಬರಿಬೇಡಿ, ಫಸ್ಟೇ ಹೇಳಿದ್ದೀನಿ. ಮೈನಸ್ ಸೀಕೆಂಟ್ 2x/2 ಪ್ಲಸ್ ಸಿ. ಸೊ ದಿಸ್ ಇಸ್ ಯರ್ ರಿಕ್ವೈರ್ಡ್ ಆನ್ಸರ್. ನೆನಪಿರಲಿ, ನೀವು ಸೀಕೆಂಟ್ ಕ್ಯೂಬ್ 2x ಬರೆದ್ರೂ ನಡೆಯುತ್ತೆ, ಸೀಕೆಂಟ್ 2x ಹೋಲ್ ಕ್ಯೂಬ್ ಬರೆದ್ರೂ ನಡೆಯುತ್ತೆ, ಬಟ್ ಸೀಕೆಂಟ್ 2x ಕ್ಯೂಬ್ ಹಿಂಗೆ ಬರೆದ್ರೆ ನಡೆಯಲ್ಲ. ಯಾಕೆ ಅಂತಂದರೆ ಈ ಕ್ಯೂಬು ಇದಕ್ಕೆ ಅಪ್ಲೈ ಆಗಿಬಿಡುತ್ತೆ, ಅದು ತಪ್ಪು. ಅರ್ಥ ಆಯ್ತಲ್ಲ? ಇದೇ ಬೇರೆ ಮೀನಿಂಗು, ಇದೇ ಬೇರೆ ಮೀನಿಂಗ್. ಇದ್ರದ್ದು ಮೀನಿಂಗ್ ಏನಂದರೆ ಹೋಲ್ ಫಂಕ್ಷನಿಗೆ ಕ್ಯೂಬು, ಇದ್ರದ್ದು ಮೀನಿಂಗ್ ಏನಂದರೆ ಇಲ್ಲಿರೋ ಮಧ್ಯದಲ್ಲಿರೋ ಆ್ಯಂಗಲಿಗೆ ಕ್ಯೂಬ್ ಆಗ್ತಿರೋದು ಅಂತ ಅರ್ಥ. ಸೊ ಹಾಗಾಗಿ ಬರಿಬೇಕಾದ್ರೆ ಸ್ವಲ್ಪ ಅಲರ್ಟ್ ಆಗಿ ಬರೀರಿ. ಓಕೆ, ಸೊ ದಿಸ್ ಇಸ್ ಯೋರ್ ರಿಕ್ವೈರ್ಡ್ ಆನ್ಸರ್. ಐ ಹೋಪ್ ಸೊ ಇಟ್ ವಾಸ್ ಹೆಲ್ಪ್ಫುಲ್. ರೈಟ್, ಗೆಟಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ 16. ಇದು ಈಸಿ ಇದೆ ನೋಡಿ, ನೋಡೋಕ್ಕಷ್ಟು tan power 4 ಇದೆ, ಬಟ್ ನಾಟ್ ಎ ಬಿಗ್ ಡೀಲ್. ಸಿ ಇಯರ್ ಹೌ ಟು ಸಾಲ್ವ್ ದಿಸ್. ಕ್ವೆಶನ್ ನಂಬರ್ 16, tan power 4x dx. ಈಗ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಇವನ್ ಐ ಡಿಡ್ ದ ಸೇಮ್ ಮಿಸ್ಟೇಕ್. tan ಸ್ಕ್ವಯರ್ x ಹೋಲ್ ಸ್ಕ್ವಯರ್ dx. tan ಸ್ಕ್ವಯರ್ ನನಗೆ ಗೊತ್ತೈತೆ, ಡೈರೆಕ್ಟಾಗಿ ಐ ಕ್ಯಾನ್ ರೈಟ್ ಸೀಕೆಂಟ್ ಸ್ಕ್ವಯರ್ x - 1 ಹೋಲ್ ಸ್ಕ್ವಯರ್ ಅಂತ ಬರೀತಾರೆ. ಬಟ್ ನೆಕ್ಸ್ಟ್ ಏನು ಮಾಡ್ತೀರಾ, ನೆಕ್ಸ್ಟ್ ಸೀಕೆಂಟ್ ಪವರ್ 4 ಸಿಗುತ್ತೆ, ಹೋಗಿ a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್, ಹೌದಲ್ಲ? ಸೊ ದೇರ್ ಫೋರ್ ಇದನ್ನು ನಾನು ಮಾಡೋಂಗಿಲ್ಲ ಅಂತ ಅರ್ಥ. ಹಂಗಂದ್ರೆ ಏನು ಮಾಡಬೇಕು ಅಂದರೆ, ಸಿ ಹಿಯರ್, ಇದನ್ನು ನಾನು ಏನು ಮಾಡಬೇಕು, tan ಸ್ಕ್ವಯರ್ x ಇಂಟು tan ಸ್ಕ್ವಯರ್ x ಬರ್ಕೋಬೇಕು. ರೈಟ್, tan ಪವರ್ 4 ಅನ್ನು 4 ಸತಿ ಇದೆ, ನಾನು 2 ಸತಿ ಸ್ಪ್ಲಿಟ್ ಮಾಡಿಕೊಂಡೆ. ಒಂದು ಸತಿಗೆ ಮಾತ್ರ ಫಾರ್ಮುಲಾ ಹಾಕೊಂತೀನಿ, ಇನ್ನೊಂದನ್ನು ಹಂಗೆ ಉಳಿಸ್ಕೊಳ್ತೀನಿ. ಅವಾಗ ಏನಾಗುತ್ತೆ ನನಗೆ, tan ಸ್ಕ್ವಯರ್ ಇರೋ ಜಾಗದಲ್ಲಿ ಸೀಕೆಂಟ್ ಸ್ಕ್ವಯರ್ x - 1 ಇಂಟು ಈ tan ಸ್ಕ್ವಯರ್ ಹಾಗೆ ಇರಲಿ, tan ಸ್ಕ್ವಯರ್ x dx. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಮಲ್ಟಿಪ್ಲೈ ಮಾಡಿ, ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವಯರ್ x tan ಸ್ಕ್ವಯರ್ x, ಕರೆಕ್ಟ್ ಇದೆಯಾ, ಇಂಟು ಡಿ ಎಕ್ಸ್, ಮೈನಸ್ ಸಪ್ರೇಟ್ ಮಾಡ್ಕೊಳ್ಳೋಣ, ಇಂಟಿಗ್ರೇಷನ್ ಆಫ್ tan ಸ್ಕ್ವಯರ್ x dx. ಇಂಟಿಗ್ರೇಷನ್ ಆಫ್ tan ಸ್ಕ್ವಯರ್ ಅಂತೂ ಯಾವುದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇಲ್ಲ, ಹೌದಲ್ಲ? ಬಟ್ ಮತ್ತೆ ಐಡೆಂಟಿಟಿ ಯೂಸ್ ಮಾಡ್ಬೋದಲ್ಲ, ಯಾಕಂದರೆ ಸೀಕೆಂಟ್ ಸ್ಕ್ವಯರಿಂದ ನಮಗೆ ಇಂಟಿಗ್ರೇಷನ್ ಗೊತ್ತೈತೆ. ಸೊ ವಿ ಕ್ಯಾನ್ ಡೂ ದಟ್ ಒನ್. ಓಕೆ, ರೈಟ್. ಸೊ ಏನು ಮಾಡೋಣ, ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವಯರ್ x tan ಸ್ಕ್ವಯರ್ x dx ಮೈನಸ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವಯರ್ x - 1 ಇಂಟು ಡಿ ಎಕ್ಸ್. ಇದ್ರದ್ದು ತೊಂದರೆ ಇಲ್ಲ, ಸೀಕೆಂಟ್ ಸ್ಕ್ವಯರಿಂದ ಇಂಟಿಗ್ರೇಷನ್ ಏನಾಗುತ್ತೆ, ಟ್ಯಾನು 1 ಏನಾಗುತ್ತೆ ಎಕ್ಸ್. ಸೊ ಇದ್ರ ಸ್ಟೋರಿ ಮುಗೀತು. ಈಗ ಇದಕ್ಕೆ ಬರೋಣ. ಇಲ್ಲಿ ನಾನು ಏನು ತಗೋಬೇಕು, ಟಿ ಈಸ್ ಈಕ್ವಲ್ ಟು tan x ತೊಗೊಂಡ್ರೆ ಆಗುತ್ತಾ? ಟಿ ಈಸ್ ಈಕ್ವಲ್ ಟು tan x ತೊಗೊಂಡ್ರೆ ಸೀಕೆಂಟ್ ಸ್ಕ್ವಯರ್ ಡಿ ಎಕ್ಸ್ ವ್ಯಾನಿಷ್ ಆಗ್ತಾ ಇದೆ ತಾನೆ. ಸೊ ಏನು ತೊಂದರೆ ಇಲ್ಲ. ಸೊ ದೇರ್ ಫೋರ್ ಪುಟ್ you take substitution as tan square x, t is equal to tan square x in first integral. ಆದ್ಮೇಲೆ ಎರಡಿದ್ದಾಗ ಮೆನ್ಷನ್ ಮಾಡಬೇಕು ನೀವು. ಓಕೆ, ಸಮ್ ವ್ಯಾಲ್ಯೂಯೇಟರ್ಸ್ ಏನು ಮಾಡ್ತಾರೆ, ಇಟ್ಸ್ ಓಕೆ ಅಂತ ಬಿಟ್ಬಿಡ್ತಾರೆ. ಇನ್ನು ಕೆಲವೊಬ್ರು ಏನಂದರೆ ಫಸ್ಟ್ ಇಂಟೆಗ್ರಲ್ ಬರ್ದಿಲ್ಲ, ಹಂಗಂದ್ರೆ ಇಲ್ಲೂ ಸಬ್ಸ್ಟಿಟ್ಯೂಟ್ ಆಗ್ಬೇಕು ತಾನೆ, ಇಲ್ಲಾಗಿಲ್ಲಲ್ಲ ಅಂತ ನೋಡ್ಕೊತಾರೆ. ಸೊ ಆ ಥರ ಎಲ್ಲ ಇರಿಟೇಷನ್ ಬೇಡ ಅಂತ ಅಂದರೆ ಮೆನ್ಷನ್ ಕ್ಲಿಯರ್ಲಿ, ಜಸ್ಟ್ ಒಂದು 2 ಸೆಕೆಂಡ್ಸ್ ಕೆಲಸ. ರೈಟ್, ದೆನ್ ಡಿ ಟಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಟ್ಯಾನ್ ಸ್ಕ್ವೇರ್, ನಾನೇನು ಮಾಡಿದೆ, ಟಿ ಈಸ್ ಈಕ್ವಲ್ ಟು tan x ತಾನೆ. ಸೊ tan x ಎಂದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಸೀಕೆಂಟ್ ಸ್ಕ್ವೇರ್ x. ಡಿ ಟಿ ಬೈ ಡಿ ಎಕ್ಸ್ ಇತ್ತಲ್ಲ, ಅದು ಈ ಕಡೆ ಬಂದರೆ ಸೀಕೆಂಟ್ ಸ್ಕ್ವೇರ್ x ಇಂಟು ಡಿ ಎಕ್ಸ್. ಅಲ್ಲಿಗೆ ಈ ಸೀಕೆಂಟ್ ಸ್ಕ್ವೇರು ಈ ಡಿ ಎಕ್ಸ್ ಹೋಗ್ಬಿಟ್ಟು ಚೇಂಜ್ ಆಗಿ ಏನಾಗುತ್ತೆ, ಡಿ ಟಿ ಆಗುತ್ತೆ. ಸೊ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಅಂತ ಅಂದರೆ ಟಿ ಸ್ಕ್ವೇರ್, ಇದು ಟೋಟಲ್ ಏನಾಯಿತು ಡಿ ಟಿ, ಮೈನಸ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್ 1. ಸೊ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್. ಎಲ್ಲ ಸಪ್ರೇಟ್ ಆದ್ವಾ? ಇದನ್ನು ಡೈರೆಕ್ಟಾಗೆ ಮಾಡ್ಬೋದಿತ್ತು, ಏನೋ ಇಲ್ಲಿ ಸ್ಟೆಪ್ ಐತಲ್ಲ ಅದಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀನಿ. ಸೊ ಟಿ ಸ್ಕ್ವೇರ್ ಸಬ್ಸ್ಟಿಟ್ಯೂಷನ್ ಇಂಟಿಗ್ರೇಷನ್ ಏನಾಗುತ್ತೆ, ಟಿ ಕ್ಯೂಬ್ ಬೈ 3 ಮೈನಸ್ ಸೀಕೆಂಡ್ ಸ್ಕ್ವೇರ್ದು ಏನಾಗುತ್ತೆ ಟ್ಯಾನ್ ಎಕ್ಸ್ ಪ್ಲಸ್ ಡಿ ಎಕ್ಸಿಂದ ಏನಾಗುತ್ತೆ ಎಕ್ಸ್ ಪ್ಲಸ್ ಅಟ್ ದ ಎಂಡ್ ಏನಾಗುತ್ತೆ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಸೊ ಟಿ ಸಬ್ಸ್ಟಿಟ್ಯೂಷನ್ ಮಾಡಬೇಕಾಗುತ್ತೆ, ದಟ್ ಇಸ್ ನಥಿಂಗ್ ಬಟ್ ಟ್ಯಾನ್ ಎಕ್ಸ್ ಹೋಲ್ ಕ್ಯೂಬ್ ಬೈ 3 ಮೈನಸ್ ಟ್ಯಾನ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಸಿ. ದಿಸ್ ಇಸ್ ಯುವರ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ಯು ಶುಡ್ ಸಾಲ್ವ್ ಲೈಕ್ ದಿಸ್. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಏನಿದೆ ಅಬ್ಸರ್ವ್ ಮಾಡಿ. ಎಷ್ಟನೇದಪ್ಪ ಇದು? 15th ಅಲ್ಲ, 16th ಮುಗೀತಲ್ಲ, 17th ಕ್ವಶನ್. ಅಬ್ಸರ್ವ್ ಕ್ಲಿಯರ್ಲಿ. ಸೈನ್ ಕ್ಯೂಬ್ ಎಕ್ಸ್ ಪ್ಲಸ್ ಕಾಸ್ ಕ್ಯೂಬ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಇದೆ. ಈಗ ಇದನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಏನು ಫ್ಲ್ಯಾಶ್ ಆಗುತ್ತೆ, ಎಲ್ಲ ಸೈನು ಕಾಸ್ ಇದೆ ಅಂತ ಫ್ಲ್ಯಾಶ್ ಆಗುತ್ತೆ, ಹೌದಾ? ಒಂದೇನು ಸೈನ್ ಸ್ಕ್ವೇರು ಕಾಸು ಸ್ಕ್ವೇರ್ ಇದೆ, ಸೈನ್ ಎಕ್ಸು ಕಾಸ್ ಎಕ್ಸ್ ಐತೆ ಅಂದರೆ ಪಕ್ಕದಾಗ 2 ಇದ್ದಿದ್ರೆ ಸೈನ್ 2x ಆಗೋದು, ಆ ಥರ ಅಂತ ಫ್ಲ್ಯಾಶ್ ಮಾಡ್ಕೋಬೋದು. ಇನ್ನೂ ಒಂದು ಕ್ಲೂ ನೆನ್ಪಿಟ್ಕೊಳ್ಳಿ, ನಿಮಗೆ ನಾನು ಹೇಳ್ತೀನಿ.
ನ್ಯೂಮರೇಟರಲ್ಲಿ ಪ್ಲಸ್ ಇದ್ದು ಡಿನಾಮಿನೇಟರಲ್ಲಿ ಪ್ರಾಡಕ್ಟ್ ಇದ್ದರೆ, ಓಕೆ, ಅದು ಸೇಮ್ ಟರ್ಮ್ಸ್ಗಳು ಅಂದರೆ ಸೈನ್ ಕಾಸ್ ಆ ಥರ ಇದ್ದರೆ ದೇರ್ ಇಸ್ ಎ ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ದಟ್ ನಾನು ಇದನ್ನು ಸಪ್ರೇಟ್ ಮಾಡಿಕೊಂಡ್ರೆ ಕ್ಯಾನ್ಸಲ್ ಔಟ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಫಾರ್ ಎಕ್ಸಾಂಪಲ್ ದಿಸ್ ಕ್ವೆಶನ್ ಓನ್ಲಿ ಯು ಅಬ್ಸರ್ವ್ ಕ್ಲಿಯರ್ಲಿ. ಇಲ್ಲಿ ನಾನು 2 sin x cos x ಎಲ್ಲ ಹಾಕೋದೇನು ಬೇಕಾಗಿಲ್ಲ. ಡೈರೆಕ್ಟಾಗಿ ಏನು ತಗೋಬೋದು ನೋಡಿ, ಸೈನ್ ಕ್ಯೂಬ್ ಎಕ್ಸ್ ಡಿವೈಡೆಡ್ ಬೈ ಸಪ್ರೇಟ್ ಮಾಡ್ಕೊಳೋದಷ್ಟೇ. ಓಕೆ, ಯಾರು ಎಲ್ ಸಿ ಎಮ್ ಕಾನ್ಸೆಪ್ಟ್ ಚೆನ್ನಾಗಿ ಕಲ್ತಿರ್ತೀರೋ ಅವ್ರಿಗೆ ಗೊತ್ತಿರುತ್ತಿದ್ದು. ಸೊ ಕಾಸ್ ಕ್ಯೂಬ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೋಬೋದು. ಯಾಕೆ ಬರ್ಕೋಬೋದು ಅಂತ ಅಂದರೆ ಮತ್ತೆ ಎಲ್ ಸಿ ಎಮ್ ತೊಗೊಳ್ಳಿ. ಎಲ್ ಸಿ ಎಮ್ ಸೇಮ್ ಇದೆ ಎಲ್ಲ ಅಂದರೆ ಸೇಮ್ ಬರುತ್ತೆ, ನ್ಯೂಮರೇಟ್ರು ಸೇಮ್ ಅಡಿಷನ್ ಆಗುತ್ತೆ. ಸೊ ಸೇಮ್ ಇದೆ ತಾನೇ, ಏನೂ ತೊಂದರೆ ಇಲ್ಲ. ಸೊ ದಟ್ ಈಸ್ ವೈ ಐ ಕ್ಯಾನ್ ಟೇಕ್ ಲೈಕ್ ದಿಸ್. ಕೆಳಗಡೆ ಪ್ರಾಡಕ್ಟ್ ಇರಬೇಕು ಡಿನಾಮಿನೇಟ್ರಲ್ಲಿ, ರೈಟ್. ಸೊ ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಸೈನ್ ಸ್ಕ್ವೇರು ಇಲ್ಲಿ ಒಂದೇ ಒಂದು, ನೆಕ್ಸ್ಟ್ ಇಲ್ಲೇನಿದೆ ಕಾಸು ಸ್ಕ್ವೇರು ಇಲ್ಲೊಂದು. ದೆನ್ ಏನು ಉಳೀತು ನಿಮ್ಮ ಹತ್ರ? ಇದು ಇಂಟಿಗ್ರೇಟ್ ತಾನೇ ಅವ್ರು ಮಾಡೋಕ್ಕಿದ್ದಾರೆ, ನಾವು ಸಪ್ರೇಟ್ ಮಾಡ್ಕೊಂಡಿದ್ದೀವಿ, ರೈಟ್. ಸೊ ಏನು ಉಳಿತು ನಿಮ್ಮ ಹತ್ರ? ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ಎಸ್ ಆರ್ ನೋ? ಸೊ ಸೈನ್ ಸ್ಕ್ವೇರು ಸೈನ್ ಎಕ್ಸು, ಓಕೆ, ಸೈನ್ ಬೈ ಕಾಸು, ರೈಟ್. ಈಗ ನೋಡಿ ಅಬ್ಸರ್ವ್ ಮಾಡಿ, ಸೈನ್ ಬೈ ಕಾಸ್ ಅಂತ ಅಂದರೆ ಏನಾಗುತ್ತೆ? ಟ್ಯಾನ್ ಆಗುತ್ತೆ. ಅಲ್ಲಿ ಇನ್ನೂ ಒಂದು ಕಾಸ್ ಐತೆ ತಾನೆ. ಸೊ 1 ಬೈ ಕಾಸ್ ಅಂತ ಅಂದರೆ ಏನಾಗುತ್ತೆ? ಸೀಕೆಂಟ್ ಆಗುತ್ತೆ. ಬ್ರ್ಯಾಕೆಟ್ ಹಾಕ್ಬೇಕು ಆ್ಯಕ್ಚುಲಿ, ಇಲ್ಲ ಮೀನಿಂಗ್ಲೆಸ್ ಆಗಿಬಿಡುತ್ತೆ. ಇಲ್ಲ ಡಿ ಎಕ್ಸ್ ಬರೀ ಇದಕ್ಕೆ ಅಪ್ಲೈ ಆಗ್ತಿದೆ ಅಂತ ಅನಿಸುತ್ತೆ. ಸೊ ದಟ್ ಈಸ್ ರಾಂಗ್. ನೆಕ್ಸ್ಟು ಕಾಸ್ ಎಕ್ಸ್ ಬೈ ಕಾಸ್ ಬೈ ಸೈನ್ ಅಂತ ಅಂದರೆ ಕಾಟ್ ಎಕ್ಸ್. 1 ಬೈ ಸೈನ್ ಇದೆ ತಾನೆ ಪಕ್ಕದಲ್ಲಿ, ಸೊ ಕೊಸಿಕೆಂಟ್ ಎಕ್ಸ್ ಇಂಟು ಡಿ ಎಕ್ಸ್. ಈಗ ನೋಡ್ಕೊಳ್ಳಿ, ಇಂಟಿಗ್ರೇಟ್ ಟ್ಯಾನ್ ಎಕ್ಸ್ ಡೈರೆಕ್ಟ್ ಫಾರ್ಮುಲಾ ಇದೆ ನೋಡಿ. ಟ್ಯಾನ್ ಎಕ್ಸ್ ಸೀಕೆಂಟ್ ಎಕ್ಸ್ ಯಾರ್ದು ಇಂಟಿಗ್ರೇಷನು? ಸೀಕೆಂಟ್ ಎಕ್ಸ್ ಅಂತಾನೆ. ನೆಕ್ಸ್ಟ್ ಕಾಟ್ ಎಕ್ಸ್ ಕೊಸಿಕೆಂಟ್ ಎಕ್ಸು ಮೈನಸ್ ಕೊಸಿಕೆಂಟ್ ಎಕ್ಸ್, ಡೈರೆಕ್ಟ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಇಟ್ ಅಪಿಯರ್ಸ್ ಡಿಫಿಕಲ್ಟ್, ಬಟ್ ಒಂದು ಏನಂತಾರೆ, ತುಂಬ ಪ್ರಾಕ್ಟೀಸ್ ಮಾಡಿದಾಗ ನೋಡಿದ ತಕ್ಷಣ ಹಂಗೆ ಈ ಥರ ಮಾಡಿಬಿಟ್ರೆ ಸಿಂಪಲ್ ಆಗಿಬಿಡುತ್ತಲ್ಲ. ನೋಡೋಕೆ ಎಷ್ಟು ಕಾಂಪ್ಲಿಕೇಟೆಡ್ ಇದೆ ನೋಡಿ ಕ್ವಶನ್ನು, ಇಷ್ಟು ದೊಡ್ಡದಿದೆ ಎಲ್ಲ ಕ್ವಶನ್ಸ್ ಕಂಪೇರ್ ಮಾಡೋಕ್ಕೆ ಹೋದರೆ. ಇದೊಂದು 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 ಇದು, ರೈಟ್. ಬಟ್ ಸಾಲ್ವ್ ಮಾಡೋದು ಮೂರ 4 ಸ್ಟೆಪ್ ಅಷ್ಟೇ, ರೈಟ್. ಸೊ ಯು ಹ್ಯಾವ್ ಟು ಗೆಟ್ ದಟ್ ಐಡಿಯಾ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಕ್ವೆಶನ್ ನಂಬರ್ 18, ಕಾಸ್ 2x ಪ್ಲಸ್. ಇದು ಕೂಡ ಈಸಿ ಇದೆ, ನೋಡೋಕ್ಕಷ್ಟೇ ಹಂಗಿರೋದು. ಲೆಟ್ ಮಿ ರೈಟ್ ಡೌನ್. ಕಾಸ್ 2x ಪ್ಲಸ್ 2 ಸೈನ್ ಸ್ಕ್ವೇರ್ ಎಕ್ಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಕರೆಕ್ಟ್ ಇದೆಯಾ? ಇಂಟಿಗ್ರೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಈಗ ಇದನ್ನು ಅಬ್ಸರ್ವ್ ಮಾಡಿ, ಬೇರೆ ಏನು ಗೊತ್ತಾಗುತ್ತೋ ಗೊತ್ತಾಗಲ್ಲ. ಕಾಸ್ 2x ಫಾರ್ಮುಲಾ ಅಂತೂ ನನಗೆ ಗೊತ್ತೈತೆ. ಏನು ಗೊತ್ತೈತೆ? 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್. ಎಸ್ ಆರ್ ನೋ? ಎಸ್ ಆರ್ ನೋ? ಸೊ ಅಲ್ಲಿಗೆ ನನಗೆ ಫ್ಲ್ಯಾಶ್ ಆಯಿತು ಏನು ಮಾಡಬೇಕು ಅಂತೇಳಿ, ರೈಟ್. ಸೊ ವಾಟ್ ಕ್ಯಾನ್ ಐ ಡೂ ನಾವು? ವೆರಿ ಸಿಂಪಲ್. ಕಾಸ್ 2x ಫಾರ್ಮುಲಾ ಗೊತ್ತಾಯ್ತು. 1 ಮೈನಸ್ 2 ಸೈನ್ ಸ್ಕ್ವೇರ್ ಅಂದರೆ ಇದು ಕ್ಯಾನ್ಸಲ್ ಆಗುತ್ತಾನೆ, ಡೈರೆಕ್ಟಾಗಿ ಮಾಡ್ಬೋದು ನೋಡಿ. 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಫಾರ್ಮುಲಾ ಪ್ಲಸ್ 2 ಸೈನ್ ಸ್ಕ್ವೇರ್ ಆಲ್ರೆಡಿ ಇಲ್ಲೈತೆ ಒಂದು, ಮೈನಸ್ ಕ್ವಾಂಟಿಟಿ ಪ್ಲಸ್ ಕ್ವಾಂಟಿಟಿ ಕ್ಯಾನ್ಸಲ್ ಔಟ್ ಆಯ್ತು ತಾನೆ. ಏನು ಉಳಿತು? ಡಿ ಎಕ್ಸ್. ಸೊ ಇಲ್ಲೇನಾಯ್ತು ಈಗ? 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಅಂತ ಅಂದರೆ ಏನು ಹೇಳಿ? 1 ಬೈ ಕಾಸ್ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್? ಡೈರೆಕ್ಟ್ ಆನ್ಸರ್ ಟ್ಯಾನ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಸಿ, ಅಷ್ಟೇ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ? ಯು ಹ್ಯಾವ್ ಟು ಸಾಲ್ವ್ ಇಟ್, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಏನು ಅಂತ ಅಂದರೆ ಕ್ವೆಶನ್ ನಂಬರ್ 19. ಲೆಟ್ ಮೀ ಟೇಕ್ ಇಟ್ ಔಟ್. ಸೊ ಎಲ್ಲಾಯ್ತಪ್ಪ? 1 ಬೈ ಸೈನ್ ಎಕ್ಸ್ ಕಾಸ್ ಕ್ಯೂಬ್ ಎಕ್ಸಾ? ರೈಟ್. 1 ಬೈ ಸೈನ್ ಎಕ್ಸ್ ಕಾಸ್ ಕ್ಯೂಬ್ ಎಕ್ಸ್. ಈಗ ಇದೊಂದು ಸ್ವಲ್ಪ ಅಬ್ಸರ್ವ್ ಮಾಡಿ, ಪೋಸ್ಟ್ ಮಾರ್ಟಮ್ ಮಾಡೋಣ ಇದ್ರದ್ದು. ಈಗ ಏನು ಮಾಡ್ಬೋದು ಅಂತ ಅಬ್ಸರ್ವ್ ಮಾಡಿದಾಗ, ನಾನು ಈಗ ತಾನೇ ಜಸ್ಟ್ ಹೇಳಿದೆ ನಿಮಗೆ, ಈ ಥರ ಇದ್ದಾಗ ಸೈನ್ ಕಾಸ್ ಅಷ್ಟೇ ಇದ್ದಾಗ ಎಲ್ಲಾದರೂ 1 ಕೊಟ್ಟಿದ್ರೆ ಅದನ್ನು ನಾವು ಏನಂತ ತಗೋಬೇಕು? ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಕನ್ವರ್ಟ್ ಮಾಡ್ಕೋಬೋದು. ಅಂದರೆ ಐಡೆಂಟಿಟಿ ನಮಗೆ ಆಲ್ರೆಡಿ ಗೊತ್ತಿದೆ ತಾನೆ. ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ 1. ಸೊ ಅದನ್ನು ನಾನು 1ನ ರಿಪ್ಲೇಸ್ ಮಾಡಿಬಿಟ್ಟು ಏನು ಬರಿಬೋದು? ಐ ಕ್ಯಾನ್ ರೈಟ್ ಇಟ್ ಆಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. ನೆಕ್ಸ್ಟ್ ಈಗ ಜಸ್ಟ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿದೆ, ಈ ಥರ ಪ್ಲಸ್ ಇದ್ದು ಕೆಳಗಡೆ ಪ್ರಾಡಕ್ಟ್ ಇದ್ದರೆ ನಾನು ಸಪ್ರೇಟ್ ಮಾಡ್ಕೋಬೋದು. ಸೊ ವಾಟ್ ಐ ವಿಲ್ ಬಿ ಡೂಯಿಂಗ್, ಅಬ್ಸರ್ವ್ ಕ್ಲಿಯರ್ಲಿ. ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಕಾಸ್ ಕ್ಯೂಬ್ ಎಕ್ಸ್ ಒಂದು ಸಪ್ರೇಟ್ ಮಾಡ್ಕೊಂಡೆ, ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ
ಸೈನ್ ಎಕ್ಸ್ ಕಾಸ್ ಕ್ಯೂಬ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಬ್ರ್ಯಾಕೆಟ್ ಹಾಕೋಬೇಕು, ಬಿಕಾಸ್ ಹಿಂಗೆ ಬರೆದ್ರೆ ಡಿ ಎಕ್ಸ್ ಬ್ರ್ಯಾಕೆಟ್ ಹಾಕಲಿಲ್ಲ ಅಂದರೆ ಏನು ಮೀನಿಂಗು, ಡಿ ಎಕ್ಸ್ ಈಸ್ ರಿಲೇಟೆಡ್ ಟು ಓನ್ಲಿ ದಿಸ್ ಟರ್ಮ್, ಪ್ಲಸ್ ಆದಮೇಲೆ ಏನು ಟರ್ಮ್ ಇದೆಯಲ್ಲ ಅದಕ್ಕೆ ಮಾತ್ರ ರಿಲೇಟೆಡ್ ಆಗಿದೆ ಅಂತ ಮೀನಿಂಗ್ ಆಗುತ್ತೆ. ಅದಕ್ಕೆ ಬ್ರ್ಯಾಕೆಟ್ ಹಾಕಬೇಕು, ಯಾಕಂದರೆ ಡಿ ಎಕ್ಸ್ ಎರಡಕ್ಕೂ ಲಿಂಕ್ ಆಗಿದೆ, ಬರೀ ಇದಕ್ಕಲ್ಲ. ರೈಟ್. ಸೊ ಈಗ ನೋಡಿ ಏನೇನು ಕ್ಯಾನ್ಸಲ್ ಔಟ್ ಆಗುತ್ತೆ. ಇದು ಕ್ಯಾನ್ಸಲ್ ಔಟ್ ಆಯಿತು. ನೆಕ್ಸ್ಟ್ ಕಾಸು ಸ್ಕ್ವೇರ್ ಟೋಟಲಿ ಒಂದು ಕಾಸ್ ಎಕ್ಸ್. ಕರೆಕ್ಟ್ ಇದೆಯಾ? ಈಗ ಸಿಂಪ್ಲಿಫೈ ಮಾಡಿ ನಾವು ಬರೆದ್ರೆ ನಮಗೇನು ಸಿಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಸೈನ್ ಬೈ ಕಾಸ್ ಅಂತ ಅಂದರೆ ಟ್ಯಾನ್ ಎಕ್ಸ್. ನೆಕ್ಸ್ಟು ಒಂದು ಕಾಸ್ ಹೋಯ್ತು, ಇನ್ನು ಎರಡು ಕಾಸ್ ಉಳಿದಿದೆ. ಸೊ 1 ಕಾಸ್ ಸ್ಕ್ವೇರ್ ಅಂತ ಅಂದರೆ ಏನಾಯಿತು, ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಪ್ಲಸ್, ಅಂದರೆ ಆಲ್ರೆಡಿ ಸಪ್ರೇಟ್ ಮಾಡಿದ್ದೇನೆ ನೋಡಿ. ನೆಕ್ಸ್ಟ್ ಎಲ್ಲ ಕ್ಯಾನ್ಸಲ್, 1 ಸೈನ್ ಇದೆ, ಕಾಸ್ ಇದೆ. ಕರೆಕ್ಟ್ ಇದೆಯಾ? ಸೊ 1 ಸೈನು ಕಾಸ್ ಇದೆ ಅಂತಂದರೆ ಈಗೇನು ಮಾಡೋಣ, ಸಿಂಪಲ್, ಐ ವಿಲ್ ಶೋ ಯು. 1 ಸೈನ್ ಎಕ್ಸ್ ಕಾಸ್ ಎಕ್ಸ್ ಇದ್ದರೆ ನಾನೇನು ಮಾಡ್ತೀನಿ ಈಗ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಜಸ್ಟ್ ಅ ಮಿನಿಟ್, ರೆಡ್ ಪೆನ್ನಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಮಾಡೋಣ. ಯಾಕೆ ಅಂತಂದರೆ ಬರೀ 1 ಸೈನ್ ಕಾಸ್ ಅಂದರೆ ನನಗೇನು ಸಿಗಲ್ಲ. ಕಾಸ್ ಸ್ಕ್ವೇರ್ ಇದ್ದರೆ ಇಲ್ಲಿ ಟ್ಯಾನ್ ಸಿಕೆಂಟ್ ಇದೆಯಲ್ಲ ಆ ಥರ ಇದನ್ನು ಆಗುತ್ತೆ, ಟ್ಯಾನ್ ಸಿಕೆಂಟಿಗೆ ಕನ್ವರ್ಟು. 1 ಅಂದರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಡಿವೈಡ್ ಬೈ ಕಾಸ್ ಸ್ಕ್ವೇರ್. ಓಕೆ, ಸೊ ವಾಟ್ ವಿಲ್ ಯು ಗೆಟ್ ನಾವು, ಅಬ್ಸರ್ವ್ ಕ್ಲಿಯರ್ಲಿ. ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್, ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ಕಾಸ್ ಕ್ಯಾನ್ಸಲ್ಲ. ಸೈನ್ ಬೈ ಕಾಸ್ ಅಂದರೆ ಟ್ಯಾನ್, 1 ಕಾಸ್ ಸ್ಕ್ವೇರ್ ಅಂತ ಅಂದರೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಟ್ಯಾನ್ ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಇದೆಯಾ? ರೈಟ್. ಸೊ ಈಗ ನಾನೇನು ಮಾಡ್ತೀನಿ, ಟಿ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ತೊಗೊಂಡ್ರೆ ಡಿ ಟಿ ಏನು ಸಿಗುತ್ತೆ, ಡಿ ಟಿ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಇದೆಯಾ? ಯಾಕಂದರೆ ಡಿ ಟಿ ಬೈ ಡಿ ಎಕ್ಸು, ಆ ಡಿ ಎಕ್ಸ್ ಈ ಕಡೆ ಬಂದಿದೆ. ರೈಟ್. ಸೊ ಅಲ್ಲಿಗೆ ಇದೇನಾಯ್ತು ನೋಡಿ, ಅಬ್ಸರ್ವ್ ಮಾಡಿ, ಇಂಟಿಗ್ರೇಷನ್ ಆಫ್ ಟಿ ಡಿ ಟಿ ಆಯಿತು. ಯಾಕೆ, ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ ಡಿ ಟಿ. ಇಯರ್ ಆಲ್ಸೋ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ ಡಿ ಟಿ. ಸೊ ದೇರ್ ಫಾರ್ ವಾಟ್ ಹ್ಯಾಪನ್ಸ್, ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಟಿ ಡಿ ಟಿ. ಓಕೆ, ಸೊ ಏನು ಸಿಗುತ್ತೆ ನಿಮಗೆ, ಇಂಟಿಗ್ರೇಷನ್ ಆಫ್ ಟಿ ಅಂತ ಅಂದರೆ ಟಿ ಸ್ಕ್ವೇರ್ ಬೈ 2, 1 ಟಿ ಅಂತ ಅಂದರೆ ಏನು ಸಿಗುತ್ತೆ, ಲಾಗ್ ಮಾಡ್ ಟಿ ಸಿಗುತ್ತೆ, ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ರೈಟ್. ಸೊ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಸಿಕ್ಕರೆ ನೀವೇನು ಬರೀತೀರಿ, ಈಗ ಲಾಸ್ಟ್ ಸ್ಟೆಪ್ಪಲ್ಲಿ ರಿಪ್ಲೇಸ್ ಮಾಡಬೇಕು. ಸೊ 1/2 ಟಿ ಸ್ಕ್ವೇರ್ ಅಂತ ಅಂದರೆ ಏನಿದೆ, ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಲಾಗ್ ಮಾಡ್ ಟಿ. ಟಿ ಅಂತ ಅಂದರೆ ಮತ್ತೆ ಏನಾಯಿತು, ಟ್ಯಾನ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಅರ್ಥ ಆಯ್ತಲ್ಲ? ಸೊ ಸಿಂಪಲ್ ಇದೆ, ಜಸ್ಟ್ ಏನಂದರೆ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ, ಇಲ್ಲ ಅಂತಂದರೆ ಬರೋಲ್ಲ. ಓಕೆ, 1-2 ಪ್ರಾಬ್ಲಮ್ ಮಾಡಿದ ತಕ್ಷಣ ನನಗೆ ಬರಬೇಕು ಅಂತ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಲೆಟ್ ಮಿ ಟೇಕ್ ಅನದರ್ ಶೀಟ್. ಯಾವುದು ಕ್ವೆಶನ್ ನಂಬರ್ ಎಷ್ಟಾಯ್ತಪ್ಪ, 1 ಯಾವುದು ಮುಗೀತು, ಕ್ವೆಶನ್ ನಂಬರ್, ಜಸ್ಟ್ ಅ ಮಿನಿಟ್, ಐ ಫರ್ಗಾಟ್. ರೈಟ್, 19th ಮುಗಿದಿದೆ. ಸೊ 20th ಕ್ವೆಶನ್. ಓಕೆ, ಸೊ ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ ಅಂತ. ಕಾಸ್ 2x ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಈಗ ಏನು ಮಾಡ್ಬೋದು ಅಂತ ಅಬ್ಸರ್ವ್ ಮಾಡಿ. ಮತ್ತೆ ಸೇಮು ಇಲ್ಲಿ ನೋಡಿ, ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಕ್ವೆಶನ್ ನಂಬರ್ 20 ಏನು ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡಿ. ಕಾಸ್ 2x ಡಿವೈಡೆಡ್ ಬೈ, ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ತಾನೆ. ಲೆಟ್ಸ್ ಫಸ್ಟ್ ಟ್ರೈ ಟು ಸಿಂಪ್ಲಿಫೈ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಕರೆಕ್ಟ್ ಇದೆಯಾ, ಇಂಟು ಡಿ ಎಕ್ಸ್. ರೈಟ್, ವಿಚ್ ಈಸ್ ನಥಿಂಗ್ ಬಟ್, ಅಬ್ಸರ್ವ್ ಕ್ಲಿಯರ್ಲಿ, ಕಾಸ್ 2x ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ 1. ನೆಕ್ಸ್ಟ್ 2 ಸೈನ್ ತೀಟಾ ಕಾಸ್ ತೀಟಾ ಅಂದರೆ ಸೈನ್ 2 ತೀಟಾ. ಇಲ್ಲಿ ತೀಟಾ ಇಲ್ಲ, ಎಕ್ಸ್ ಇದೆ, ಸೊ 2x dx. ಕರೆಕ್ಟ್ ಇದೆಯಾ? ಈಸಿ ರೈಟ್ ಕ್ವಶನ್. ಅಬ್ಸರ್ವ್ ಮಾಡಿ, ಸೈನ್ 2x ಇಂದ ಡಿಫ್ರೆನ್ಸಿಯೇಷನ್ ಕಾಸ್ 2x ತಾನೆ. ಸೊ ಫಂಕ್ಷನ್ ಮತ್ತು ನಾನು ಹೇಳಿದ್ದೀನಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಯಾವಾಗ ಯೂಸ್ ಮಾಡ್ತೀರಾ, ಒಂದು ಫಂಕ್ಷನ್ನು ಅದ್ರದ್ದು ಡೆರಿವೇಟಿವ್ ಎರಡೂ ಎಕ್ಸಿಸ್ಟ್ ಆಗ್ತಾ ಇದೆ ಅಂದರೆ ಮಾತ್ರ ನಾವು ಸಬ್ಸ್ಟಿಟ್ಯೂಷನ್ ಮಾಡೋದು. ಸೊ ಸಿಂಪಲ್, ಟಿ ಈಸ್ ಈಕ್ವಲ್ ಟು ಏನು ಮಾಡೋಣ, 1 ಪ್ಲಸ್ ಸೈನ್ 2x ತೊಗೊಳೋಣ. ಮ್ಯಾಮ್ 1 ಯಾಕೆ ತೊಗೋಬೇಕು ಅಂತ ಅಂದರೆ, ತೊಗೊಳ್ಲಿಲ್ಲ ಅಂದರೆ ನಿಮಗೇನು ಸಿಗುತ್ತೆ ಹೇಳಿ, ಬರೀ ಸೈನ್ 2x ಸಿಗುತ್ತೆ. ನೀವು ಇಲ್ಲೇನು ಮಾಡ್ತೀರಾ, 1 ಡಿವೈಡೆಡ್ ಬೈ 1 ಪ್ಲಸ್ ಟಿ ಅಂತ ತೊಗೊತೀರಾ. 1 ಪ್ಲಸ್ ಟಿ ಇದು ಇಂಟಿಗ್ರೇಷನ್ ಕಲ್ತಿದ್ದೀರಾ, ಇನ್ನೂ ಇಲ್ಲ. ಸೊ ದೇರ್ ಫೋರ್ ಬೆಟರ್ ಯು ಟೇಕ್ ದಿಸ್ ಒನ್. ದೆನ್ ಡಿ ಟಿ ಅಂದರೆ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ 0. ಸೈನ್ 2x ಇಂದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಸೈನ್ ಡಿಫ್ರೆನ್ಸಿಯೇಷನ್ ಈಸ್ ಕಾಸ್, ಬಟ್ ಅಲ್ಲಿ ಎಕ್ಸ್ ಇಲ್ಲ, ಬೇರೆ ಇದೆ, ಬೇರೆ ಏನಿದೆ 2x. ಸೊ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ. 2xನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2, ರೈಟ್. ಡಿ ಟಿ ಬೈ ಡಿ ಎಕ್ಸ್ ಇತ್ತಲ್ಲ, ಈ ಕಡೆ ಬಂದರೆ ಏನಾಯಿತು, ಡಿ ಎಕ್ಸ್ ಆಯಿತು. ಈಗ ನನಗೆ ಅಲ್ಲಿರೋದು ಕಾಸ್ 2x ಡಿ ಎಕ್ಸ್ ಅಷ್ಟೇ, ಈ 2 ಎಕ್ಸ್ಟ್ರಾ ಇದೆ, ಇದನ್ನ ಈ ಕಡೆ ಕಳಿಸ್ಕೊಳ್ಳಿ.
So dt by 2 is equal to cos 2x dx. So now it is very easy for you. Replace it. Cos 2x dx can be replaced by dt by 2, right? 1 by t dt by 2. So 1 by 2 ಇನ್ನೇನು ಹೊರಗೆ ತಗೊಳ್ಳಿ. 1 by t ದ ಇಂಟಿಗ್ರೇಷನ್ ಏನಾಗುತ್ತೆ? log mod t plus c, right? So what is t? Replace it. log t ಅಂತ ಅಂದರೆ 1 plus sin 2x plus c. So this is your required answer. Okay, it's that easy. Just ಸಾಲ್ವ್ ಮಾಡ್ತಾ ಹೋದ್ರೆ ಮಾತ್ರ ಈಸಿ ಅನ್ಸೋದು. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ವಾಟ್ ಇಸ್ ಇಟ್? ಓಕೆ, ಕ್ವೆಶನ್ ನಂಬರ್ 21. ಇನ್ನು ಒಂದು 22 ಐತೆ, ದೆನ್ 23, 24. ಓಕೆ, MCQs ಅವೆಲ್ಲ ಈಸಿಯಾಗಿ ಮಾಡ್ಬೋದು. ನೋ ಇಶ್ಯೂಸ್ ಅಟ್ ಆಲ್. ಲೆಟ್ ಅಸ್ ಟ್ರೈ ಟು ಸಾಲ್ವ್ ದಿಸ್ ಒನ್. ಅಬ್ಸರ್ವ್ ಮಾಡಿ, ಕ್ವೆಶನ್ ನಂಬರ್ 21 ಏನು ಕೊಟ್ಟಿದ್ದಾರೆ? ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಡಬಲ್ ಸಬ್ಸ್ಟಿಟ್ಯೂಷನ್ನು ನೋಡಿ. ಇಲ್ಲಿ ಇಂಟಿಗ್ರೇಷನ್ ಮಾಡೋಕ್ಕೆ ಹೇಳಿದ್ದಾರೆ. ಈಗ ಏನು ಮಾಡೋಣ ಅಂತ ಅಂದರೆ, ಆಬ್ವಿಯಸ್ಲಿ ಒಂದೇ ಉಳಿದಿರೋದು, ಒಳಗಡೆ ಯಾವುದಿದೆ ಅದನ್ನು ನಾನು ಟಿ ತೊಗೋಬೇಕಾಗುತ್ತೆ, ಹೌದಲ್ಲ? ಸೊ ಟಿ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್. ದೆನ್ ಡಿ ಟಿ ಏನು ಸಿಗುತ್ತೆ ನಿಮಗೆ? ಡಿ ಟಿ ಬಂದುಬಿಟ್ಟು ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ ಮೈನಸ್ ಸೈನ್ ಎಕ್ಸು ಡಿ ಎಕ್ಸ್. ಅಲ್ಲಿ ಇದೆಯಾ ಮೈನಸ್ ಸೈನ್ ಎಕ್ಸು? ಇಲ್ಲ. ಹಾಗಾಗಿ ಇದನ್ನು ಈ ಕಡೆ ಕಳಿಸ್ಬೇಕಾಗುತ್ತೆ. ಸೊ ಡಿ ಟಿ ಬೈ ಮೈನಸ್ sin x is equal to dx. So dx must be replaced by this one. ಬಟ್ ಒಂದು ಅಬ್ಸರ್ವ್ ಮಾಡಿ, ನಾವು ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಎಲ್ಲದೂ ಒಂದೇ ಟರ್ಮ್ಸ್, ಅಂದರೆ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇರಬೇಕು, ಇಲ್ಲ ಇನ್ ಟರ್ಮ್ಸ್ ಆಫ್ ಟಿ ಇರಬೇಕು. ಇಲ್ಲಿ ಇದು ಎಕ್ಸ್ ಬಂದುಬಿಡ್ತಲ್ಲ. ಸೊ ಈಗ ನಾನು ಇದನ್ನು ಕೂಡ ಇನ್ ಟರ್ಮ್ಸ್ ಆಫ್ ಟಿ ಕನ್ವರ್ಟ್ ಮಾಡ್ಕೋಬೇಕು. ಹೌ ಟು ಡೂ? ಐ ನೋ ದಟ್ sin x is nothing but what? Square root of 1 minus cos square x is equal to dx. ಹಂಗೆ ಇರಲಿ. ಯಾಕೆ ಅಂತ ಅಂದರೆ ನಮಗೆ ಗೊತ್ತಿದೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂತ ಗೊತ್ತು ತಾನೆ. ಸೊ ನನಗೆ ಸೈನ್ ಅಷ್ಟೇ ಬೇಕು ಅಂತ ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರು, ಸ್ಕ್ವೇರ್ ಇದ್ದಿದ್ದು ಕೂಡ ಇಲ್ಲಿ ಬಂದರೆ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ದೇರ್ ಫೋರ್ ಏನಾಯ್ತಿದು? ದಿಸ್ ಗಾಟ್ ಕನ್ವರ್ಟೆಡ್ ಟು 1 ಮೈನಸ್ ಕಾಸ್ ಸ್ಕ್ವೇರ್. ನಾವು ವಾಟ್ ಈಸ್ ಕಾಸ್ ಟಿ? ಅದಕ್ಕೆ ನಾನು ಕನ್ವರ್ಟ್ ಮಾಡಿರೋದು. ಸೊ ದೇರ್ ಫೋರ್ ಇದೇನಾಯಿತು? ಮೈನಸ್ ಡಿ ಟಿ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಡಿ ಎಕ್ಸ್. ಈಗ ಕರೆಕ್ಟ್ ಆಯಿತು ಇನ್ ಟರ್ಮ್ಸ್ ಆಫ್ ಟಿ. ದೇರ್ ಫೋರ್ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಏನು ಮಾಡೋಣ? ಸೈನ್ ಇನ್ವರ್ಸ್ ಆಫ್ ಟಿ ಇಂಟು ಮೈನಸ್ ಡಿ ಟಿ ಡಿವೈಡೆಡ್ ಬೈ 1 ಮೈನಸ್ ಟಿ ಸ್ಕ್ವೇರ್. ಸಬ್ಸ್ಟಿಟ್ಯೂಟ್ ಮಾಡೋದನ್ನ ಈಗ ಅಬ್ಸರ್ವ್ ಮಾಡಿ. ಈಗ ಏನು ಬರಿಬೋದು? ಮೈನಸ್ ಸೈನ್ ಇನ್ವರ್ಸ್ ಟಿ ಡಿವೈಡೆಡ್ ಬೈ 1 ಮೈನಸ್ ಟಿ ಸ್ಕ್ವೇರ್ ಡಿ ಟಿ. ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಡೆರಿವೇಟಿವ್ನು ಕಲ್ತಿದ್ದೀವಿ, ಫಾರ್ಮುಲಾ ಹೇಳಿದ್ದೀನಿ. ಸೊ ಸೈನ್ ಇನ್ವರ್ಸ್ ಇಂದು ಫಾರ್ಮುಲಾ ಏನಾಗುತ್ತೆ? 1 ಮೈನಸ್ ಟಿ ಸ್ಕ್ವೇರ್. ಅಲ್ಲಿಗೆ ಒಂದೇನು ಗೊತ್ತಾಯಿತು? ಇದರದ್ದು ಡೆರಿವೇಟಿವ್ ಫಂಕ್ಷನ್ ಮತ್ತು ಫಂಕ್ಷನ್ ಇನ್ ಡೆರಿವೇಟಿವ್ ಎಕ್ಸಿಸ್ಟ್ ಆಗ್ತಾ ಇದೆ. ಸೊ ಮತ್ತೆ ಸಬ್ಸ್ಟಿಟ್ಯೂಷನ್ ಎರಡನೇ ಸತಿ ಮಾಡಬೇಕಾಗುತ್ತೆ. ಬಟ್ ನೆನಪಿರಲಿ, ನಾನು ಮತ್ತೆ ಟಿ ಅಂತ ಯೂಸ್ ಮಾಡೋಂಗಿಲ್ಲ, ಯಾಕಂದರೆ ಒಂದು ಸತಿ ಯೂಸ್ ಮಾಡಿದ್ದೀನಿ ನಾನು. ಸೊ ದೇರ್ ಫೋರ್ ಐ ವಿಲ್ ಟೇಕ್ ಸಮ್ ಅನದರ್ ವ್ಯಾಲ್ಯೂ. ಟಿ ಬಿಟ್ಟರೆ ಯು ತಗೊಳ್ಳೋಣ. ಪುಟ್ ಯು ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಟಿ, ದೆನ್ ಡಿ ಯು ಬೈ ಡಿ ಟಿ ವಿತ್ ರೆಸ್ಪೆಕ್ಟ್ ಟು ವೇರಿಯಬಲ್ ಏನು ಟಿ ಇದೆ ಇಲ್ಲಿ. ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಾಟ್ ಈಸ್ ಸೈನ್ ಇನ್ವರ್ಸ್ ಟಿ ಡಿಫ್ರೆನ್ಸಿಯೇಷನ್? 1 ಬೈ 1 ಮೈನಸ್ ಟಿ ಸ್ಕ್ವೇರ್. ಓಕೆ, ದೆನ್ ನನಗೆ ಡಿ ಯು ಅಷ್ಟೇ ಬೇಕು. ಡಿ ಯು ಇಸ್ ಈಕ್ವಲ್ ಟು 1 ಮೈನಸ್ ಟಿ ಸ್ಕ್ವೇರ್ ಇಂಟು ಡಿ ಟಿ. ದೇರ್ ಫೋರ್ ಈ ಹೋಲ್ ವ್ಯಾಲ್ಯೂ ಬಂದುಬಿಟ್ಟು ರೀಪ್ಲೇಸ್ ಆಗೋದು ಯಾವುದಕ್ಕೆ? ಡಿ ಯುಗೆ. ಸೊ ನಿಮಗೇನು ಸಿಗುತ್ತೆ ಅಬ್ಸರ್ವ್ ಮಾಡಿ. ಈಸ್ ಈಕ್ವಲ್ ಟು ಮೈನಸ್ ಹಾಗೆ ಇರಲಿ, ಮೈನಸ್ ಇಂಟಿಗ್ರೇಷನ್ ಆಫ್ ಯು ಇಂಟು ಡಿ ಯು. ನಾವು ವಿ ನೋ ದಟ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇದ್ದಿದ್ರೆ ಏನು ಮಾಡ್ತಿದ್ವಿ? ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಸಮ್ ಕಾನ್ಸ್ಟೆಂಟ್, ಹೌದಲ್ಲ? ಈಗ ರೀಪ್ಲೇಸ್ ಮಾಡ್ಕೊಂಡು ಹೋಗ್ರಿ. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು ವಾಟ್ ಈಸ್ ದಿಸ್? ಮೈನಸ್ ಯು ಅಂತ ಅಂದರೆ ನಾನೇನು ತೊಗೊಂಡಿದ್ದೀನಿ? ಸೈನ್ ಇನ್ವರ್ಸ್ ಟಿ ಹೋಲ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ. ಈಗ ಟಿ ಅಂದರೆ ಏನು ತೊಗೊಂಡಿದ್ದೀನಿ? ಕಾಸ್ ಎಕ್ಸ್ ತಾನೆ. ಸೊ ದೇರ್ ಫೋರ್ ವಾಟ್ ಇಸ್ ಆನ್ಸರ್? ಮೈನಸ್ ಸೈನ್ ಇನ್ವರ್ಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಸಿ. ಅದನ್ನು ಬೇಕಾದ್ರೆ ಈ ಕಡೆ ಬರ್ಕೊಂಡ್ರೆ -1/2 ಅಂತ ಸೈಡಾಗಿ ಬರ್ಕೋಬೋದು, ಏನು ತೊಂದರೆ ಇಲ್ಲ. ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್. ಸೊ ಸಬ್ಸ್ಟಿಟ್ಯೂಷನ್ ಗೊತ್ತಾಗಬೇಕು ನಿಮಗೆ, ನೀಟಾಗಿ ನೋಡ್ಕೊಳ್ಳಿ ಇದನ್ನು. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ದಿಸ್ ಈಸ್ ಇಂಪಾರ್ಟೆಂಟ್. ಡಬಲ್ ಏನಂತಾರೆ ಅದನ್ನು ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿದ್ದೀವಿ. ಇದೊಂದೇ ಪ್ರಾಬ್ಲಮ್ ಆ ಥರ ಇರೋದು ನಿಮಗೆ. ಓಕೆ, ಈ ಎಕ್ಸಸೈಸಲ್ಲಿ. ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 22. Right, so question number 22. Integration of 1 by cos of x minus a into cos of x minus b.
dx. ಓಕೆ, ಇದೊಂದು ಪ್ರಾಬ್ಲಮ್ ಎಂಥದ್ದು ಅಂತ ಅಂದರೆ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಅಂದರೆ ಇದನ್ನು ನೀವು ನೋಡಿದ ತಕ್ಷಣ ನಿಮಗೆ ಫ್ಲ್ಯಾಶ್ ಆಗಲ್ಲ. ಇದನ್ನು ನೀವು ನೋಡಿದ ತಕ್ಷಣ ಫ್ಲ್ಯಾಶ್ ಆಗದೇ ಇರೋದ್ರಿಂದ ನೀವೇನು ಮಾಡೋದಂದರೆ ಸ್ವಲ್ಪ ನೆನ್ಪಿಟ್ಕೋಬೇಕಾಗುತ್ತೆ ಎಲ್ಲಿ ಯಾವ ಸ್ಟೆಪ್ ಬರುತ್ತೆ ಅಂತೇಳಿ. ಓಕೆ, ಮೇನ್ಲಿ ಫಸ್ಟ್ ಸ್ಟೆಪ್ಪು 1/sin a ಮೈನಸ್ ಬಿ, ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ನಾವೇನು ಮಾಡ್ತಾ ಇದ್ದೀವಿ, sin a ಮೈನಸ್ ಬಿ ಡಿವೈಡೆಡ್ ಬೈ cos x ಮೈನಸ್ a ಇಂಟು cos x ಮೈನಸ್ ಬಿ ಇಂಟು ಡಿ ಎಕ್ಸ್. ಓಕೆ, ಈಗೇನು ಮಾಡಬೇಕು ಅಂತ ಅಂದರೆ ಎ ಮೈನಸ್ ಬಿನ ಸ್ವಲ್ಪ ನಾವೇನು ಮಾಡೋಣ, ಸ್ವಲ್ಪ ಆಲ್ಟ್ರ್ ಮಾಡೋಣ. ಆಲ್ಟ್ರ್ ಅಂದರೆ ಹೇಗೆ, ಎ ಮೈನಸ್ ಬಿ ಜೊತೆಯಲ್ಲಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಮಲ್ಟಿಪಲ್ ಅಂದರೆ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡೋಣ. ಅಲ್ಲಿಗೆ ಏನೂ ಡಿಫ್ರೆನ್ಸ್ ಇಲ್ಲ ತಾನೆ, ಪ್ಲಸ್ ಮೈನಸ್ ಕ್ಯಾನ್ಸಲ್ ಆದರೆ ಮತ್ತೆ ಎ ಮೈನಸ್ ಬಿನೇ ಉಳಿತು. ಅದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಕೆಳಗಡೆ ಎಕ್ಸ್ ಮೈನಸ್ ಬಿ ಇದೆಯಲ್ಲ ಆ ಫಾರ್ಮ್ಯಾಟಲ್ಲಿ ಸ್ವಲ್ಪ ಕನ್ವರ್ಟ್ ಆದರೆ ನಾವು ಈಸಿಯಾಗಿ ಮಾಡ್ಕೋಬೋದು ಅಂತ. ಈಗ ನೋಡಿ ಎಕ್ಸ್ ಮೈನಸ್ ಬಿ ಇದೆ, ಹೌದಲ್ವಾ? ಸೊ ಇದನ್ನು ಒಳಗಡೆ ಏನಿದೆಯಲ್ಲ ನಾನು ಮಾಡ್ತಾ ಇರೋದನ್ನು ಇಲ್ಲಿ ಬರೆದು ಬಿಡ್ತೀನಿ ನೋಡಿ. ಎ ಮೈನಸ್ ಬಿ ಇದೆಯಲ್ಲ ಇದನ್ನು ನಾನು ಏನು ಮಾಡ್ತೀನಿ, ಎಕ್ಸ್ ಮೈನಸ್ ಬಿ ಬರ್ಕೊಂಡೆ. ಅಲ್ಲಿಗೆ ಎಕ್ಸ್ ಮೈನಸ್ ಬಿ ಇದ್ರದ್ದು ರೋಲ್ ಮುಗೀತು. ಇಲ್ಲೇನು ಬರ್ತಾ ಇದೆ, ಮೈನಸ್ ಎಕ್ಸ್ ಪ್ಲಸ್ ಎ ಬರ್ತಾ ಇದೆ. ನಾನೇನು ಮಾಡ್ತೀನಿ, ಈ ಥರ ಇದೆ ತಾನೇ ನನ್ನ ಹತ್ರ, ಎಕ್ಸ್ ಮೈನಸ್ ಬಿ ಬರ್ಕೊಂಡೆ, ಮೈನಸ್ ಎಕ್ಸ್ ಪ್ಲಸ್ ಎ ಬಂತು. ಎಕ್ಸ್ ಮೈನಸ್ ಎ ಹಾಗೆ ಇರಲಿ, ಮೈನಸ್ ನನಗಿಲ್ಲಿ ಎಕ್ಸ್ ಮೈನಸ್ ಎ ಇರೋದ್ರಿಂದ ಎಕ್ಸ್ ಮೈನಸ್ ಎ ಫಾರ್ಮ್ಯಾಟೇ ಬೇಕು. ಸೊ ಮೈನಸ್ ಕಾಮನ್ ತೆಗೀರಿ, ಅಲ್ಲಿಗೆ ಯು ಗಾಟ್ ದಿಸ್ ಒನ್ ಆಲ್ಸೋ. ಸೊ ದೇರ್ಫೋರ್ ಇದನ್ನು ಹೇಗೆ ಬರಿಬೋದು ನಾವು, ಕ್ಲೀನಾಗಿ ಅಬ್ಸರ್ವ್ ಮಾಡಿ. 1/sin a ಮೈನಸ್ ಬಿ ಇಂಟಿಗ್ರೇಷನ್ ಆಫ್, ಇದನ್ನೇನು ಬರೀತೀರಾ, ಸೈನ್ ಆಫ್ ಎಕ್ಸ್ ಮೈನಸ್ ಬಿ ಮೈನಸ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ಬಿ ಇಂಟು ಡಿ ಎಕ್ಸ್. ಇಲ್ಲಿ ಸ್ವಲ್ಪ ನೀವು ನೆನ್ಪಿಟ್ಕೋಬೇಕಾಗಿರೋದು ಈ ಪ್ರೊಸೀಜರ್ ಒಂದು, ನೆಕ್ಸ್ಟ್ ಈ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿರೋದನ್ನು ಮಾತ್ರ ನೆನ್ಪಿಟ್ಕೋಬೇಕು. ರಿಮೈನಿಂಗ್ ಯು ವಿಲ್ ಡೂ ಇಟ್. ಓಕೆ, ಇದು ನೋಡಿ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ ನಮಗೆ ಗೊತ್ತಿದೆ ತಾನೆ, ಏನು ಹೇಳಿ, ವಿ ನೋ ದಟ್ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಕಾಸ್ ವೈ ಮೈನಸ್ ಕಾಸ್ ಎಕ್ಸ್ ಸೈನ್ ವೈ. ಕರೆಕ್ಟ್ ಇದೆಯಾ? ಇಲ್ಲಿ ಎಕ್ಸಿಂದ ಕೆಲಸ ಮಾಡ್ತಿರೋದು ಯಾವುದು, ಎಕ್ಸ್ ಮೈನಸ್ ಬಿ, ವೈ ಕೆಲಸ ಮಾಡ್ತಿರೋದು ಎಕ್ಸ್ ಮೈನಸ್ ಎ. ಕರೆಕ್ಟ್ ಇದೆಯಾ? ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ವಾಟ್ ವಿಲ್ ಯು ಗೆಟ್, 1/sin ಆಫ್ ಎ ಮೈನಸ್ ಬಿ ಇಂಟಿಗ್ರೇಷನ್ ಆಫ್, ಇದು ನ್ಯೂಮರೇಟರ್ ಏನಾಗುತ್ತೆ ನೋಡಿ, ಸೈನ್ ಎಕ್ಸ್ ಅಂತ ಅಂದರೆ ಎಕ್ಸ್ ಮೈನಸ್ ಬಿ, ಕಾಸ್ ವೈ ಅಂತ ಅಂದರೆ ಎಕ್ಸ್ ಮೈನಸ್ ಎ, ಮೈನಸ್ ಕಾಸ್ ಎಕ್ಸ್ ಅಂತ ಅಂದರೆ ಎಕ್ಸ್ ಅಂದರೆ ಏನು, ಎಕ್ಸ್ ಮೈನಸ್ ಬಿ ಸೈನ್ ಎಕ್ಸ್ ಮೈನಸ್ ಎ ಇಂಟು ಡಿ ಎಕ್ಸ್ ಇರುತ್ತೆ. ಈ ಕಡೆ ಇರಲಿ. ಡಿನಾಮಿನೇಟ್ರಲ್ಲಿ ಏನಿದೆ ಅಬ್ಸರ್ವ್ ಮಾಡಿ, ಕಾಸ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ಬಿ. ಈಗ ನ್ಯೂಮರೇಟರ್ನ ಸಪ್ರೇಟ್ ಮಾಡ್ಕೊಳ್ಳೋಣ, ಎಲ್ ಸಿ ಎಮ್ ಮೆಥಡಲ್ಲಿ ಕಲಿತೀವಲ್ಲ ಆ ಥರ. ಅವಾಗೇನಾಗುತ್ತೆ, 1/sin ಆಫ್ ಎ ಮೈನಸ್ ಬಿ ಇಂಟಿಗ್ರೇಷನ್ ಆಫ್, ಇಲ್ಲಿ ಅಬ್ಸರ್ವ್ ಮಾಡಿ ಈ ಡಿನಾಮಿನೇಟರು ಇದನ್ನಷ್ಟೇ ನಾನು ಸಪ್ರೇಟ್ ಮಾಡಿಕೊಂಡ್ರೆ ನನಗೆ ಯಾವ್ದು ಕ್ಯಾನ್ಸಲ್ ಆಗುತ್ತೆ, ಇಷ್ಟರಲ್ಲಿ ಅಷ್ಟೇ ನಾನು ನೋಡೋಕೆ ಹೋದರೆ ನನಗೆ ಕ್ಯಾನ್ಸಲ್ ಆಗೋದೇನು, ಕಾಸ್ ಎಕ್ಸ್ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ. ಸೈನ್ ಎಕ್ಸ್ ಮೈನಸ್ ಬಿ ಕಾಸ್ ಎಕ್ಸ್ ಮೈನಸ್ ಬಿ, ಸೈನು ಕಾಸ್, ಸೈನ್ ಬೈ ಕಾಸ್ ಅಂದರೆ ಎಷ್ಟು, ಟ್ಯಾನ್. ಸೊ ದೇರ್ಫೋರ್ ವಾಟ್ ವಿಲ್ ಯು ಗೆಟ್, ಟ್ಯಾನ್ ಆಫ್ ಎಕ್ಸ್ ಮೈನಸ್ ಬಿ ಮೈನಸ್. ಸಿಮಿಲರ್ಲಿ ಈಗ ಇದನ್ನು ನೋಡಿದ್ರೆ ಏನಾಗುತ್ತೆ, ಸೈನ್ ಎಕ್ಸ್ ಮೈನಸ್ ಎ ಕಾಸ್. ಓಕೆ, ಕಾಸ್ ಎಕ್ಸ್ ಮೈನಸ್ ಬಿ ಕ್ಯಾನ್ಸಲ್ ಔಟ್ ಆಗುತ್ತಾ, ಸೈನ್ ಬೈ ಕಾಸ್ ಅಂತ ಅಂದರೆ ಏನಾಗುತ್ತೆ, ಟ್ಯಾನ್ ಎಕ್ಸ್ ಮೈನಸ್ ಎ ಆಗುತ್ತೆ. ರೈಟ್, ಬ್ರ್ಯಾಕೆಟ್ ಹಾಕಬೇಕು ಇಂಟು ಡಿ ಎಕ್ಸ್. ಇಲ್ಲೂ ಕೂಡ ಬ್ರ್ಯಾಕೆಟ್ ಹಾಕಿದ್ರು ಓಕೆ. ಇಲ್ಲಿ ನೀವು ಆಲ್ರೆಡಿ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಫಾರ್ಮೆಟ್ ಬರ್ದಿದ್ದೀರಲ್ಲ, ಸೊ ಟೋಟಲಿ ಒನ್ ಟರ್ಮು ಅಂತ ಇನ್ಕ್ಲೂಡ್ ಆಗಿದೆ, ಏನು ತೊಂದರೆ ಇಲ್ಲ. ಬಟ್ ಡಿ ಎಕ್ಸ್ನ ಸ್ವಲ್ಪ ದೂರ ಬರೀಬೇಕು, ಇದ್ರ ಜೊತೆಗೆ ಹಂಗೆ ನ್ಯೂಮರೇಟರ್ಗೆ ಬರ್ದಂಗೆ ಬರಿಬೇಡಿ, ಅವಾಗ ಮೀನಿಂಗ್ಲೆಸ್ ಆಗಿಬಿಡುತ್ತೆ. ಓಕೆ, ನಾವು ಯು ಅಬ್ಸರ್ವ್ ಇಯರ್. ಈಗ ಏನಾಯಿತು ನಿಮಗೆ ಅಂತಂದರೆ 1/sin ಆಫ್ ಎ ಮೈನಸ್ ಬಿ. ಈಗ ಇಂಟಿಗ್ರೇಷನ್ ಆಫ್ ಟ್ಯಾನ್ ನಮಗೆಲ್ಲ ಗೊತ್ತಿದೆ, ಏನು ಹೇಳಿ, ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಟ್ಯಾನ್, ಒಂದು ಲಾಗ್ ಸೀಕೆಂಟ್ ಎಕ್ಸ್ ಅಂತ ಬರಿಬೋದು, ಇಲ್ಲ ಅಂತಂದರೆ ಇನ್ನೊಂದೇನಿದೆ ಮೈನಸ್ ಲಾಗ್ ಕಾಸ್ ಎಕ್ಸ್ ಅಂತ ಬರಿಬೋದು. ನಾನು ಆಲ್ರೆಡಿ ಡೆರಿವೇಷನ್ ಹೇಳಬೇಕಾದ್ರೆ ಹೇಳಿದ್ದೀನಿ, ಮೇ ಬಿ ಸೆಕೆಂಡ್ ಕ್ಲಾಸ್, ಐ ಥಿಂಕ್ ಸೆಕೆಂಡ್ ಲೆಕ್ಚರಲ್ಲೇ ಹೇಳಿರ್ಬೇಕು ನಾನು. ಓಕೆ, ಸೊ ಯು ಕ್ಯಾನ್ ಈಸಿಲಿ ಡೂ ಇಟ್ ಯೂಸಿಂಗ್ ದಟ್ ಫಾರ್ಮುಲಾ. ಸೊ ಏನು ಬರಿಬೋದು, ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಮೈನಸ್ ಬಿ ಅಂತ ಅಂದರೆ ಏನಾಗುತ್ತೆ, ಮೈನಸ್ ಲಾಗ್ ಆಫ್ ಕಾಸ್ ಎಕ್ಸ್ ಮೈನಸ್ ಬಿ ಆಗುತ್ತೆ. ರೈಟ್, ಮೈನಸ್ ಇದ್ರದ್ದು ಮೈನಸ್ ಲಾಗ್ ಆಫ್ ಕಾಸ್ ಎಕ್ಸ್ ಮೈನಸ್ ಎ ಆಗುತ್ತೆ. ಬಟ್ ಇಲ್ಲಿ ಆಲ್ರೆಡಿ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಇನ್ನೊಂದು ಬರಬೇಕಿತ್ತಲ್ಲ ಫಾರ್ಮುಲಾದು, ಅದಿಲ್ಲಿ ಮಲ್ಟಿಪ್ಲೈ ಆಗಿಬಿಟ್ಟು ಏನಾಗುತ್ತೆ, ಪ್ಲಸ್ ಆಗುತ್ತೆ. ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಸಿ. ಓಕೆ, ಈಗ ಅಬ್ಸರ್ವ್ ಮಾಡಿ, ನಮಗೆ ಗೊತ್ತಿದೆ ಫಾರ್ಮುಲಾ, ಲಾಗ್ ಎ ಮೈನಸ್ ಲಾಗ್ ಬಿ ಅಂತ ಅಂದರೆ ಏನು ಮಾಡ್ತೀವಿ, ಇದು ಎ. ಓಕೆ, ಲಾಗ್ ಎ ಮೈನಸ್ ಲಾಗ್ ಬಿ ಅಂತ ಅಂದರೆ ನಾವೇನು ಬರಿತೀವಿ, ಲಾಗ್ ಎ ಬೈ ಬಿ ಬರಿತೀವಿ ತಾನೆ. ಸೊ ಲಾಗ್ ಎ ಬೈ ಬಿ ಅಂತ ಅಂದರೆ
ಲಾಗ್ ಎ ಬೈ ಬಿ ಅಂತ ಅಂದರೆ ಏನಾಗುತ್ತೆ 1/sin a ಮೈನಸ್ ಬಿ ಇಂಟು ಲಾಗ್ ಎ ಬೈ ಬಿ ಅಂತ ಅಂದರೆ ಲಾಗ್ ಕಾಸ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಬಿ. ಓಕೆ, ಮಾಡ್ಯುಲಸ್ ಬಿಕಾಸ್ ಫಸ್ಟ್ ಲೆಕ್ಚರಲ್ಲಿ ನಾನು ಕಾಮೆಂಟ್ ಮಾಡಿದ್ದೀನಿ ನೋಡಿ ಒಬ್ರಿಗೆ ಆನ್ಸರು. ಯಾಕೆ ಅಂತ ಅಂದರೆ ಲಾಗ್ ಆಲ್ವೇಸ್ ಟೇಕ್ಸ್ ದ ಇನ್ಪುಟ್ ಪಾಸಿಟಿವ್ ರಿಯಲ್ ನಂಬರ್ಸ್. ಅರ್ಥ ಆಯ್ತಲ್ಲ? ಸೊ ದ್ಯಾಟ್ಸ್ ದ ರೀಸನ್. ಇದೊಂದು ಪ್ರಾಬ್ಲಮಲ್ಲಿ ನೀವು ಸ್ವಲ್ಪ ಪ್ರೊಸೀಜರ್ ನೆನ್ಪಿಟ್ಕೋಬೇಕಾಗುತ್ತೆ. ಐ ಆಮ್ ಸೋ ಸಾರಿ, ಬಿಕಾಸ್ ಇದನ್ನು ನೀವು ನೋಡಿದ ತಕ್ಷಣ ನಿಮಗೆ ಈ ಏಜ್ ಗ್ರೂಪಲ್ಲಿ ಏನಿದ್ದೀರಲ್ಲ ಅಟ್ ಪ್ರೆಸೆಂಟು ನಿಮಗೆ ಅನಲೈಸ್ ಆಗಲ್ಲ. ಓಕೆ, ನೋಡಿದ ತಕ್ಷಣ ಹಿಂಗೆ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇದೊಂದು ಪ್ರಾಬ್ಲಮ್ ನೀವು ಈ ರೀತಿ ನೋಡ್ಕೊಳ್ಳೇಬೇಕಾಗುತ್ತೆ. ಓಕೆ, ರೈಟ್. ಕಮಿಂಗ್ ಟು MCQ ಕ್ವೆಶ್ಚನ್ ನಂಬರ್ 23 and 24 ವಿಚ್ ಇಸ್ ವೆರಿ ಈಸಿ. ಏನು ಮಾಡ್ತೀರಾ ನೋಡಿ, ಸೈನ್ ಸ್ಕ್ವೇರ್ ಕಾಸು ಸ್ಕ್ವೇರ್ ಇದೆಯಾ? ಇಲ್ಲಿ ನೋಡಿ, ನ್ಯೂಮರೇಟರ್ ನಾನು ಹೇಳಿದ್ದೀನಿ, ಡಿನಾಮಿನೇಟ್ರಲ್ಲಿ ಪ್ರಾಡಕ್ಟು, ನ್ಯೂಮರೇಟರಲ್ಲಿ ಏನಾದರೂ ಸಮ್ಮು ಸಪ್ರೇಕ್ಷನ್ ಏನಾದ್ರು ಇದ್ದರೆ ಸಪ್ರೇಟ್ ಮಾಡ್ಕೊಳ್ರಿ. ಇದು ಸಪ್ರೇಟ್ ಮಾಡಿದ್ರೆ ಏನಾಗುತ್ತೆ, ಸೈನ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 1/cos ಸ್ಕ್ವೇರ್. 1/cos ಸ್ಕ್ವೇರ್ ಅಂದರೆ ಸೆಕೆಂಡ್ ಸ್ಕ್ವೇರ್. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್? tan x. ಅಲ್ಲಿಗೆ ಸಿ ಆಪ್ಷನ್ ಅಂತೂ ಅಲ್ಲೇ ಡಿಲೀಟ್ ಆಯಿತಾ, ಮೈನಸ್ tan x ಅಂತೂ ಬರಲ್ಲ. ಅಲ್ಲಿಗೆ tan x. ಓಕೆ, ಡನ್. ಒಂದಂತೂ ಫಸ್ಟ್ ಟರ್ಮ್ ಗೊತ್ತಾಯಿತು. ನೆಕ್ಸ್ಟು ಮೈನಸ್ ಕಾಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 1/sin ಸ್ಕ್ವೇರ್ ಅಂದರೆ ಕೊಸಿಗೆಂಡ್ ಸ್ಕ್ವೇರ್. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಕೊಸಿಗೆಂಡ್ ಸ್ಕ್ವೇರ್? ಮೈನಸ್ ಕಾಟ್ ಎಕ್ಸ್. ಹೌದಲ್ಲ? ಬಟ್ ಮೈನಸ್ ಆಲ್ರೆಡಿ ಇಲ್ಲೊಂದಿತ್ತು, ಇನ್ನೂ ಒಂದು ಮೈನಸ್ ಬಂದರೆ ಏನಾಗುತ್ತೆ, ಪ್ಲಸ್ ಕಾಟ್ ಎಕ್ಸ್. ದೇರ್ಫೋರ್ ಅದು ಗೊತ್ತಿಲ್ಲ ಅಂದರೂ ಕಾಟ್ ಎಕ್ಸ್ ಒಂದು ಗೊತ್ತಿದ್ರೆ ಸಾಕು. ಇಲ್ಲಿ ಎಲ್ಲ ಆನ್ಸರಲ್ಲಿ ಇಲ್ಲೊಂದೇ ಇರೋದು ಕಾಟ್ ಎಕ್ಸು. ಇದಂತೂ ಆಲ್ರೆಡಿ ಡಿಲೀಟ್ ಆಯಿತು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದಿಸ್ ಕ್ವೆಶನ್, ಇಂಟಿಗ್ರೇಷನ್ ಆಫ್ e⁴x ಇಂಟು 1 + x divided by cos square into e⁴x into x dx equals to, oh my god. Okay, so it's a wonderful question actually. ಇಲ್ಲಿ ಸಬ್ಸ್ಟಿಟ್ಯೂಷನ್ ಆಗುತ್ತಾ ನೋಡಿ, ಏನು ಮಾಡ್ತೀರಿ ಹೇಳಿ? ಓಕೆ, ಸೊ ಆರಾಮಾಗುತ್ತೆ ನೋಡಿ. ಎಕ್ಸ್ ಇಂಟು e⁴x ಟಿ ಅಂತ ತೊಗೊಳ್ಳಿ, ರೈಟ್. ಇದನ್ನು ಎಕ್ಸ್ ಇಂಟು e⁴x ನೀವು ಟಿ ಅಂತ ತೊಗೊಂಡಾಗ ನೆಕ್ಸ್ಟ್ ಏನಾಗುತ್ತೆ ಹೇಳಿ, ಎಕ್ಸ್ ಇಂಟು e⁴x ನೀವು ಡಿಫ್ರೆನ್ಷಿಯೇಟ್ ಮಾಡಿದಾಗ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀರಾ. ಟ್ರೈ ಬೈ ಯುವರ್ ಸೆಲ್ಫ್, ಇಟ್ ಈಸ್ ವೆರಿ ಈಸಿ ಆ್ಯಕ್ಚುಲಿ. ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದಾಗ ಈ ಫುಲ್ ನ್ಯೂಮರೇಟರು ಇಂಟು dx ಕನ್ವರ್ಟ್ ಏನಾಗುತ್ತೆ, dt-ಗೆ ಕನ್ವರ್ಟ್ ಆಗುತ್ತೆ. dt ಡಿವೈಡೆಡ್ ಬೈ 1/cos ಸ್ಕ್ವೇರ್. 1/cos ಸ್ಕ್ವೇರ್ ಅಂದರೆ ಸೀಕೆಂಡ್ ಸ್ಕ್ವೇರ್. ಸೊ ಸೀಕೆಂಟ್ ಸ್ಕ್ವೇರ್ ಇಂಟಿಗ್ರೇಷನ್ ಏನು, tan t. ಬಟ್ ಟಿ ಜಾಗದಲ್ಲಿ ಏನಿದೆ, ಇದಿದೆ. ಸೊ ದೇರ್ಫೋರ್ ಏನಾಗುತ್ತೆ ನಿಮಗೆ, tan t ಅಂದರೆ tan ಇದು e⁴x ಅಷ್ಟೇ ಇದು. So option B will be the right answer. Okay, it is very easy, just you try it. T is equal to e⁴x into x ತಗೊಂಡು ಟ್ರೈ ಮಾಡಿ. ಓಕೆ, ಸೊ ಅಲ್ಲಿಗೆ ನಿಮ್ಮ ಎಕ್ಸಸೈಸ್ ಕೂಡ ಮುಗಿದಿದೆ. ಆ್ಯಂಡ್ ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಪ್ಲೀಸ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಕೈಂಡ್ಲಿ ಟೆಲ್ ಮಿ ಯುವರ್ ಕಾಮೆಂಟ್ಸ್. ಓಕೆ, ಯುವರ್ ಒಪಿನಿಯನ್ ಇನ್ ದ ಕಾಮೆಂಟ್ ಸೆಕ್ಷನ್, ರೈಟ್. ಆ್ಯಂಡ್ ಇನ್ನೇನಾರ ಡೌಟ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ವಿತ್ ಟೈಮ್ ಸ್ಟ್ಯಾಂಪ್ ಮೆನ್ಷನ್ ಮಾಡಿ, ಸೊ ದ್ಯಾಟ್ ಐ ಕ್ಯಾನ್ ಈಸಿಲಿ ಆನ್ಸರ್ ಯುವರ್ ಕ್ವೆರೀಸ್. ಓಕೆ, ಮತ್ತಿನ್ನೇನಿದೆ? ಓಕೆ, ಕಮಿಂಗ್ ಕ್ಲಾಸಸ್ಸಲ್ಲಿ ವಿಲ್ ಕಂಟಿನ್ಯೂ ವಿತ್ ಪಾರ್ಷಿಯಲ್, ಇದ್ಯಾವುದು ಅಲ್ಲ, ಪಾರ್ಷಿಯಲ್ ಅಲ್ಲ, ಪರ್ಟಿಕ್ಯುಲರ್ ಫಂಕ್ಷನ್ಸ್ ಬಗ್ಗೆ, ಆ್ಯಂಡ್ ವಿಲ್ ಫಾಲೋ ದ ಸೇಮ್, ರೈಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.